ಓಂ ಶಾಂತಿ. ವಿ ಸಿ ಡಿ ನಂಬರ್ 2406, ವಿ ಸಿ ಡಿ ನಂಬರ್ 2406. ನುಡಿಸಿರೋ ಸ್ಥಳ ನಾಗ್ಪುರ್, ಮಹಾರಾಷ್ಟ್ರ. ಮುರುಳಿಯ ದಿನಾಂಕ 30/3/1967. ನುಡಿಸಿರೋ ದಿನಾಂಕ 29/10/2017. परमपिता शब्द पहले बोला जाता है, उसके बाद परमात्मा बोला जाता है. ಬಾಬಾ ಹೇಳ್ತಿದ್ದಾರೆ, ಪರಂಪಿತ ಶಬ್ದವನ್ನು ಮೊದಲು ಹೇಳಲಾಗುತ್ತೆ, ನಂತರ ಪರಮಾತ್ಮ ಎಂದು ಹೇಳಲಾಗುತ್ತೆ. जैसे शिव पहले शंकर बाद में. ಯಾವ ರೀತಿಯಾಗಿ ಮೊದಲು ಶಿವ ನಂತರ ಶಂಕರ. बड़े छोटे का हिसाब है. ದೊಡ್ಡವರು ಮತ್ತು ಚಿಕ್ಕವರಾಗಿರೋ ಲೆಕ್ಕ ಆಗಿದೆ. तो परमपिता परमात्मा. ಹಾಗಾಗಿ ಪರಂಪಿತ ಪರಮಾತ್ಮ. परमात्मा के बगैर परमपिता का कोई अस्तित्व नहीं इस संसार में. ಪರಮಾತ್ಮ ಇಲ್ಲದೇನೆ ಈ ಜಗತ್ತಿನಲ್ಲಿ ಪರಂಪಿತಂದು ಯಾವುದೇ ಅಸ್ತಿತ್ವ ಇಲ್ಲ. और परमपिता के बगैर परम पाठधारी परमात्मा का भी कोई अस्तित्व नहीं. ಇನ್ನು ಪರಂಪಿತ ಇಲ್ಲದೇನೆ ಪರಂಪಾತ್ರಧಾರಿ ಪರಮಾತ್ಮಂದು ಸಹ ಯಾವುದೇ ಅಸ್ತಿತ್ವ ಇಲ್ಲ. दोनों चाहिए. सृष्टि रूपी रंगमंच पर सृष्टि रचने के लिए दो चाहिए या एक चाहिए. ಇಬ್ಬರೂ ಬೇಕು. ಈ ಸೃಷ್ಟಿರೂಪಿ ರಂಗಮಂಟಪದಲ್ಲಿ ಸೃಷ್ಟಿಯನ್ನು ರಚಿಸಲಿಕ್ಕೆ ಇಬ್ಬರು ಬೇಕಾ ಅಥವಾ ಒಬ್ಬರು ಬೇಕಾ? दो चाहिए. ಇಬ್ಬರು ಬೇಕು. उनमें एक पिता का पार्ट है, एक माता का पार्ट. ಅದರಲ್ಲಿ ಒಬ್ರದ್ದು ತಂದೆಯ ಪಾತ್ರ ಆಗಿದೆ, ಒಬ್ರದ್ದು ತಾಯಿಯ ಪಾತ್ರ ಆಗಿದೆ. पिता है निराकारी सो साकारी. ತಂದೆ ಆಗಿದ್ದಾರೆ ನಿರಾಕಾರಿ ಸೋ ಸಾಕಾರಿ. मनुष्य सृष्टि का बाप, ಮನುಷ್ಯ ಸೃಷ್ಟಿಯ ತಂದೆ, जो साकार से निराकारी बन जाता है. ಮನುಷ್ಯ ಸೃಷ್ಟಿಯ ತಂದೆ ಯಾರು ಸಾಕಾರಿಯಿಂದ ನಿರಾಕಾರಿ ಆಗ್ಬಿಡ್ತಾರೆ. स्मृति का पुरुषार्थ करते करते ಸ್ಮೃತಿಯ ಪುರುಷಾರ್ಥವನ್ನ ಮಾಡ್ತಾ ಮಾಡ್ತಾ जिसे याद करेंगे वैसे ही बनेंगे या नहीं बनेंगे. ಯಾರನ್ನ ನೆನಪು ಮಾಡಲಾಗುತ್ತೆ ಅದೇ ರೀತಿ ಆಗ್ತಾರೋ ಇಲ್ವೋ? चोरों को याद करेंगे, डकैतों को याद करेंगे तो चोर डकैत बनेंगे. ಕಳ್ಳರನ್ನ ನೆನಪು ಮಾಡಿದರೆ, ದರೋಡೆಗಾರರನ್ನ ನೆನಪು ಮಾಡಿದರೆ ಕಳ್ಳರು ಡಕಾಯಿತರು ಆಗ್ತಾರೋ ಇಲ್ವೋ? ಆಗ್ತಾರೆ. निराकार को याद करेंगे तो निराकारी बनेंगे. ನಿರಾಕಾರನ ನೆನಪು ಮಾಡಿದರೆ ಆಗ ನಿರಾಕಾರಿ ಆಗ್ತಾರೆ. तो वो मनुष्य सृष्टि का बाप मनुष्यों की तरह है तो साकार. ಹಾಗಾಗಿ ಆ ಮನುಷ್ಯ ಸೃಷ್ಟಿಯ ತಂದೆ ಮನುಷ್ಯನ ಥರ ಸಾಕಾರಿಯೇನೋ ಆಗಿದ್ದಾರೆ. लेकिन निरंतर याद करते करते क्या बन जाता? साकार होते हुए भी निराकार बन जाता. ಆದರೆ ನಿರಂತರವಾಗಿ ನೆನಪು ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತಾರೆ? ಸಾಕಾರಿ ಆಗಿದ್ರೂ ಸಹ ನಿರಾಕಾರಿ ಆಗ್ಬಿಡ್ತಾರೆ. परंतु उस साकार और निराकार के कॉम्बिनेशन में जो सदा निराकार है कभी भी साकारी आत्मा नहीं बनता. उसे क्या चाहिए?
ಆದರೆ ಆ ನಿರಾಕಾರ ಮತ್ತು ಸಾಕಾರಿಯ ಕಾಂಬಿನೇಷನ್ನಲ್ಲಿ ಯಾರು ಸದಾ ನಿರಾಕಾರ ಆಗಿದ್ದಾರೆ, ಸಾಕಾರ ಯಾವತ್ತೂ ಆಗೋದಿಲ್ವೋ ಅವರಿಗೇನು ಬೇಕಾಗಿದೆ? हाँ? अरे उसे निराकार को निराकार चाहिए या साकार चाहिए? ಆ ನಿರಾಕಾರನಿಗೆ ನಿರಾಕಾರ ಬೇಕಾಗಿದೆನಾ ಅಥವಾ ಸಾಕಾರ ಬೇಕಾಗಿದೆನಾ? है साकार चाहिए। ಸಾಕಾರಿ ಬೇಕಾಗಿದೆ. दुनिया में भी ऐसे ही होता है। कोई मेल है, जब परिपक्व अवस्था धारण करता है तो उस मेल को अपना परिवार रचने के लिए मेल चाहिए या फीमेल चाहिए? ಜಗತ್ತಿನಲ್ಲೂ ಸಹ ಅದೇ ರೀತಿ ಆಗಿದೆ. ಪುರುಷ ಆಗಿದ್ದಾರೆ. ಆ ಪುರುಷ ಪರಿಪಕ್ವ ಸ್ಥಿತಿಯಲ್ಲಿ ಪರಿವಾರವನ್ನು ರಚನೆ ಮಾಡಲಿಕ್ಕೆ ಅವರಿಗೆ ಪುರುಷ ಬೇಕಾಗಿದೆನಾ ಅಥವಾ ಸ್ತ್ರೀ ಬೇಕಾಗಿದೆನಾ? है फीमेल चाहिए। ಫೀಮೇಲ್, ಸ್ತ್ರೀ ಬೇಕಾಗಿದೆ. तो वो निराकार जो आत्मा के रूप में मेल ही है सदैव, ಹಾಗಾಗಿ ಆ ನಿರಾಕಾರ ಯಾರು ಆತ್ಮಿಕ ರೂಪದಲ್ಲಿ ಸದಾ ಪುರುಷ ಆಗಿದ್ದಾರೆ, वो इस सृष्टि पर आता है तो उसे रथ चाहिए। ಅವ್ರು ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೆ ಆಗ ಅವರಿಗೆ ರಥ ಬೇಕು, साकार चाहिए। ಸಾಕಾರಿ ಬೇಕು. इसलिए दो प्रकार के रथ हो जाते हैं। ಹಾಗಾಗಿ ಎರಡು ಪ್ರಕಾರದ ರಥ ಆಗ್ಬಿಡುತ್ತೆ. एक आदि सो अंत, मुकर्रर रथ, और बाकी है टेम्परेरी रथ। ಒಬ್ಬರು ಆದಿಯಿಂದ ಅಂತಿಮದವರೆಗೂ ಮುಖರರ್ ರಥ, ಪರ್ಮನೆಂಟ್ ರಥ ಆಗಿದೆ. ಇನ್ನೊಂದು ಟೆಂಪ್ರರಿ ರಥ ಅಂದರೆ ತಾತ್ಕಾಲಿಕ ರಥ ಆಗಿದೆ. जिनका नाम देता है ब्रह्मा, ಅಂದರೆ ಟೆಂಪ್ರರಿ ರಥ ಆಗಿದೆ ಬ್ರಹ್ಮ. ब्रह्मा 4 या 5 गाए हुए हैं। ಬ್ರಹ್ಮ 4 ಇಲ್ಲ 5 ಅಂತ ಗಾಯನ ಇದೆ. चतुर्मुखी ब्रह्मा, पंचमुखी ब्रह्मा, परंतु जिस नंबर का ब्रह्मा उसी नंबर की ब्रह्मा की भुजाएं। ಚತುರ್ಮುಖಿ ಬ್ರಹ್ಮ, ಪಂಚಮುಖಿ ಬ್ರಹ್ಮ ಅಂತ ಹೇಳಲಾಗುತ್ತೆ. ಆದರೆ ಯಾವ ನಂಬರಿನ ಬ್ರಹ್ಮ ಆಗಿರ್ತಾರೆ ಅದೇ ನಂಬರಿನ ಭುಜಗಳು ಸಹ ಆಗಿರುತ್ತೆ. अव्वल नंबर पार्टधारी ब्रह्मा तो भुजा भी अव्वल नंबर। ಅಬ್ಬಲ್ ನಂಬರ್ ಪಾತ್ರಧಾರಿ ಬ್ರಹ್ಮ ಆಗಿದ್ದಾರೆ ಅಂದಾಗ ಅವರ ಭುಜಗಳು, ತೋಳುಗಳು ಸಹ ಅಬ್ಬಲ್ ನಂಬರ್ನಲ್ಲೇ ಆಗಿರುತ್ತೆ. तो बताया कि एक मुख काट दिया तो 4 ब्रह्मा रह गए। ಹೇಳಿದ್ರು ಒಂದು ಮುಖವನ್ನು ಕತ್ತರಿಸಲಾಯಿತು, ಆಗ 4 ಬ್ರಹ್ಮ ಆಗಿರೋರು ಉಳ್ಕೊಂಡ್ರು. देह सहित, ದೇಹ ಸಹಿತವಾಗಿ. उनका मुख नहीं काटा। ಆ 4 ಬ್ರಹ್ಮ ಯಾರು ಉಳಿದಿದ್ದಾರೆ ಅವರ ಮುಖವನ್ನು ಕತ್ತರಿಸಿಲ್ಲ. और जिसका मुख काट दिया वो देह से, देहभान से अलग हो गया या जुड़ा रहा। ಇನ್ನು ಯಾವ ಬ್ರಹ್ಮನ ಮುಖವನ್ನು ಕತ್ತರಿಸಲಾಗಿದೆಯೋ ಅವರು ದೇಹದಿಂದ ಬೇರೆ ಆದರೂ ಇಲ್ವೋ, ದೇಹದ ಮುಖದಿಂದ, ದೇಹದಿಂದ अलग हो गया ಬೇರೆ ಆದರೂ. तो वो है
चलाने वाला निराकार आत्मा। ಹಾಗಾಗಿ ಅವರಾಗಿದ್ದಾರೆ 4 ಬ್ರಹ್ಮ ಆಗಿರೋನ ನಡೆಸುವಂತಹ ನಿರಾಕಾರ ಆತ್ಮ ಆಗಿದ್ದಾರೆ. इसलिए विष्णु के कॉम्बिनेशन में सहयोगी रूपी 4 भुजाएं दिखाई जाती हैं. ಹಾಗಾಗಿ ವಿಷ್ಣುವಿಗೆ ಕಾಂಬಿನೇಷನಲ್ಲಿ ಸಹಯೋಗಿ ರೂಪದಲ್ಲಿ 4 ಭುಜಗಳನ್ನು 4 ತೋಳುಗಳನ್ನು ತೋರಿಸಲಾಗುತ್ತೆ. ब्रह्मा के साथ सरस्वती, शंकर के साथ पार्वती. ಬ್ರಹ್ಮನ ಜೊತೆ ಸರಸ್ವತಿ, ಶಂಕರನ ಜೊತೆ ಪಾರ್ವತಿ. परंतु भुजाएं तो स्वयं नहीं चलती है. भुजाओं को चलाने वाला कोई ऊपर होता है या नहीं होता है. ಈ ಬಾಬಾ ಹೇಳ್ತಿದ್ದಾರೆ ತೋಳುಗಳು ತಾವಾಗಿಯೇ ಚಲಿಸುವುದಿಲ್ಲ. ಆ ಭುಜಗಳನ್ನು ಚಲಿಸಲು ಮೇಲೆ ಯಾರಾದರೂ ಇದ್ದಾರೋ ಇಲ್ವೋ? तो भुजाओं को चलाने वाला कोई ऊपर है. ಭುಜಗಳನ್ನು ಚಲಿಸುವಂಥವ್ರು ಮೇಲೆ ಯಾರೋ ಇದ್ದಾರೆ. वो निराकारी स्टेज वाला. ಅವರಾಗಿದ್ದಾರೆ ನಿರಾಕಾರಿ ಸ್ಥಿತಿಯಲ್ಲಿರುವಂಥವ್ರು. इसको दिखाते हैं कौन? निराकारी सो साकारी. ಅವರನ್ನೇ ತೋರಿಸಲಾಗುತ್ತೆ ನಿರಾಕಾರಿ ಸೋ ಸಾಕಾರಿ. शिवलिंग को दिखाया है. ಶಿವಲಿಂಗವನ್ನು ತೋರಿಸಲಾಗಿದೆ. साकार भी है क्योंकि माता का रूप है. ಸಾಕಾರಿನೂ ಸಹ ಆಗಿದ್ದಾರೆ ಯಾಕೆಂದರೆ ಮಾತೆಯ ರೂಪ ಆಗಿದೆ. बड़ा रूप है ದೊಡ್ಡ ರೂಪ ಆಗಿದೆ. क्योंकि माता ही है जो पहले कन्या के रूप में छोटी होती है. ಮಾತೆನೇ ಆಗಿರೋದು ಯಾರು ಮೊದಲು ಕನ್ಯೆ ರೂಪದಲ್ಲಿ ತುಂಬಾನೇ ಚಿಕ್ಕವರಾಗಿರ್ತಾರೆ. जब माता बनती है तो जितने बच्चे पैदा करती जाएगी उतनी चौड़ी चकरी होती जाएगी. ಯಾವಾಗ ಮಾತೆ ಆಗ್ತಾರೆ कन्ಯೆಯಿಂದ, ಯಾವಾಗ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ ಆಗ ಅಷ್ಟೇ ವಿಶಾಲ ಆಗ್ತಾ ಹೋಗ್ತಾರೆ. उसको कहते हैं पृथिव्यात् इति पृथ्वी. ಅದಕ್ಕೆ ಹೇಳಲಾಗುತ್ತೆ ಪೃಥವ್ಯಾದ್ ಪೃಥ್ವಿ. पृथिव्यात् माने विस्तार को पाती है. ಪೃಥವ್ಯಾದ್ ಅಂದರೆ ಅರ್ಥ ವಿಸ್ತಾರವನ್ನು ಪಡ್ಕೊಳ್ತಾರೆ. उसको कहते हैं पृथ्वी. ಅದಕ್ಕೆ ಪೃಥ್ವಿ ಅಂತ ಹೇಳ್ತಾರೆ. भारत माता जब विस्तार रूप को नहीं पाई हुई थी, सिर्फ एक भारत खंड था. ಭಾರತ್ ಮಾತೆ ಯಾವಾಗ ವಿಸ್ತಾರವನ್ನು ಹೊಂದಿದಿಲ್ವೋ ಕೇವಲ ಒಂದು ಭಾರತ ಖಂಡ ಮಾತ್ರ ಆಗಿತ್ತು. दूसरा दुनिया में कोई धर्म खंड नहीं था. ಜಗತ್ತಿನಲ್ಲಿ ಬೇರೆ ಯಾವ ಧರ್ಮಖಂಡನೂ ಸಹ ಇದ್ದಿದ್ದಿಲ್ಲ. तो भारत माता के नाम रूप से विख्यात है. ಭಾರತ ಮಾತೆಯ ಹೆಸರಿನಿಂದ ಕರೆಯಲಾಗುತ್ತೆ. वो ही भारत माता है. कौन सी? अरे ब्रह्मा के रूप में एक प्रकार की माता या ब्रह्मा नामधारी 4-5 प्रकार की माता है. ಅದೇ ಭಾರತ ಮಾತೆ. ಯಾವ ಮಾತೆ? ಬ್ರಹ್ಮನ ಹೆಸರಿನಲ್ಲಿ ಒಬ್ಬ ಮಾತೆ ಆಗಿದ್ದಾರಾ ಅಥವಾ ಬ್ರಹ್ಮ ಹೆಸರಿನಲ್ಲಿ 4-5 ಮಾತೆಯರಾಗಿದ್ದಾರಾ? है? अरे कितनी माताएं हुई? ಎಷ್ಟು ಮಾತೆಯರಾಗಿದ್ದಾರೆ? बाप आते हैं तो नाम क्या रखते? ब्रह्मा. कितने ತಂದೆ ಯಾವಾಗ ಬರ್ತಾರೆ ಆಗ ಏನಂತ ಹೆಸರು ಇಡಲಾಗುತ್ತೆ? ಬ್ರಹ್ಮ. ब्रह्मा हुए? ಬ್ರಹ್ಮ ಎಷ್ಟರಾಗಿದ್ದಾರೆ? 5 ब्रह्मा हुए. 5 ಬ್ರಹ್ಮ ಆಗಿದ್ದಾರೆ. तो जो
पहला परम ब्रह्म है वो भारत माता। ಯಾರು ಮೊದಲನೇ ಪರಬ್ರಹ್ಮ ಆಗಿದ್ದಾರೆ ಅವರು ಭಾರತ್ ಮಾತೆ ಆಗಿದ್ದಾರೆ. क्या जिसको झंडा दिखाते हैं, झंडा माने विजय का झंडा. ಯಾರಿಗೆ ಧ್ವಜವನ್ನು ತೋರಿಸಲಾಗುತ್ತೆ, ಧ್ವಜ ಅಂದರೆ ವಿಜಯದ ಧ್ವಜ. उस झंडे में कितने शरीर रूपी वस्त्र हैं? 3 वस्त्र. ಆ ಧ್ವಜದಲ್ಲಿ ಎಷ್ಟು ಶರೀರರೂಪಿ ವಸ್ತ್ರಗಳಿದ್ದಾವೆ? 3 ಶರೀರರೂಪಿ ವಸ್ತ್ರಗಳಿದ್ದಾವೆ. एक ब्रह्मा का सूचक, एक विष्णु का सूचक और एक क्रांतिकारी रंग शंकर का सूचक. ಒಂದು ಬ್ರಹ್ಮನ ಸೂಚಕ ಆಗಿದೆ, ಇನ್ನೊಂದು ವಿಷ್ಣುವಿನ ಸೂಚಕ ಆಗಿದೆ, ಇನ್ನು 3ನೇದು ಕ್ರಾಂತಿಕಾರಿ ಶಂಕರನ ಸೂಚಕ ಆಗಿದೆ. सारी दुनिया में खूनी क्रांति लाता है. ಇಡೀ ಜಗತ್ತಿನಲ್ಲೇ ರಕ್ತಸಿಕ್ತ ಕ್ರಾಂತಿಯನ್ನು ತರ್ತಾರೆ. पहले संकल्पों के खून की क्रांति, बाद में है जो स्थूल खून होता है शरीर का. ಮೊದಲು ಸಂಕಲ್ಪ ರೂಪಿ ರಕ್ತದ ಕ್ರಾಂತಿ ಆಗುತ್ತೆ. ನಂತರ ಶರೀರದಲ್ಲಿ ಏನು ಸ್ಥೂಲ ರಕ್ತ ಇದೆಯೋ उसकी भी क्रांति होती है. ಆ ಸ್ಥೂಲ ರಕ್ತದ ಕ್ರಾಂತಿನೂ ಸಹ ಆಗುತ್ತೆ. खूनी क्रांति. और उस कर अंति क्रांति के बाद इस संसार में हो जाती है पूरी शांति. ರಕ್ತಸಿಕ್ತ ಕ್ರಾಂತಿ ಅದನ್ನು ಕೊನೆಗೊಳಿಸಿ ಕ್ರಾಂತಿಯ ನಂತರ ಜಗತ್ತಿನಲ್ಲಿ ಪೂರ್ತಿ ಶಾಂತಿ ಇದೆ. क्रांति नहीं तो शांति भी नहीं. ಕ್ರಾಂತಿ ಇಲ್ಲ ಅಂದಾಗ ಶಾಂತಿನೂ ಸಹ ಇಲ್ಲ. छोटी मोटी क्रांतियां तो शांति भी छोटी मोटी. पूरी ಸಣ್ಣ ಕ್ರಾಂತಿಗಳು ಆದಾಗ ಶಾಂತಿ ಕೂಡ ಚಿಕ್ಕದಾಗಿರುತ್ತೆ. क्रांति तो शांति भी 100% शांति. ಪೂರ್ತಿಯಾಗಿ ಕ್ರಾಂತಿ ಆದಾಗ ಆಗ ಶಾಂತಿನೂ ಸಹ 100% ಶಾಂತಿನೂ ಇರುತ್ತೆ. तो पहले पहले क्या चाहिए? जो दुखी या शांत हैं, तेज बुखार आया हुआ है, ಹಾಗಾಗಿ ಮೊಟ್ಟ ಮೊದಲು ಏನು ಬೇಕು? ಯಾರು ದುಃಖಿಯಾಗಿದ್ದಾರೆ, ಅಶಾಂತರಾಗಿದ್ದಾರೆ, ತೀವ್ರ ಜ್ವರ ಬಂದಿದೆ, नस नस हड्डी हड्डी टूट रही है, ಆ ತೀವ್ರ ಜ್ವರದಲ್ಲಿ ನರ ನರ ಮೂಳೆಗಳು ಮುರಿಯುತ್ತಿದೆ. तो क्या चाहिए? रसगुल्ला चाहिए क्या? छुटकारा चाहिए दुख से? ಆಗ ಏನು ಬೇಕು? ರಸಗುಲ್ಲ ಬೇಕಾ ಅಥವಾ ದುಃಖಗಳಿಂದ ಮುಕ್ತಿ ಬೇಕಾ? रसगुल्ला खिला दो, खाएगा? नहीं खाएगा. ಅವರಿಗೆ ರಸಗುಲ್ಲವನ್ನು ತಿನ್ನಿಸ್ರಿ, ಅವ್ರು ತಿಂತಾರಾ? ತಿನ್ನೋದಿಲ್ಲ. तो ये अशांति की दुनिया में सब चाहते हैं शांति कैसे मिले. ಹಾಗಾಗಿ ಅಶಾಂತಿಯ ಜಗತ್ತಿನಲ್ಲಿ ಎಲ್ಲರೂ ಶಾಂತಿಯನ್ನು ಬಯಸ್ತಾರೆ. तो पहले प्राप्ति है शांति की, और शांति करने वाले प्रैक्टिकल शांति देवा की. ಹಾಗಾಗಿ ಮೊದಲನೇ ಪ್ರಾಪ್ತಿಯಾಗಿದೆ ಶಾಂತಿದು, ಮತ್ತು ಶಾಂತಿಯನ್ನು ಸ್ಥಾಪನೆ ಮಾಡೋ ಪ್ರಾಕ್ಟಿಕಲ್ ಶಾಂತಿ ದೇವ ಅವ್ರದ್ದು. वो शांति खूनी क्रांति से ही हो सकती है. सब ಆ
ಶಾಂತಿ ಏನಿದೆಯೋ ರಕ್ತಕ್ರಾಂತಿಯಿಂದನೇ ಆಗುತ್ತೆ. संपूर्ण क्रांति, समूल क्रांति. ಸಂಪೂರ್ಣ ಕ್ರಾಂತಿ, ಸಮೂಲ ಕ್ರಾಂತಿ ಅಂತ ಹೇಳಲಾಗುತ್ತೆ. समूल क्रांति कोई भी धर्म पिताएं नहीं ला पाते. ಆ ಸಂಪೂರ್ಣ ಕ್ರಾಂತಿಯನ್ನು ಯಾವುದೇ ಧರ್ಮಪಿತನೂ ಸಹ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. वो अपने अपने धर्म की स्थापना करते हैं. ಅವರು ತಮ್ಮ ತಮ್ಮ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. पुरानी परंपराओं, जीर्ण क्षीण दुखदायी परंपराओं की विनाश की उनको चिंता नहीं. ಆ ಧರ್ಮಪಿತಗಳಿಗೆ ಹಳೆಯ ಪರಂಪರೆಗಳನ್ನು, ದುಃಖ ಕೊಡುವಂಥ ಪರಂಪರೆಗಳನ್ನು ನಾಶ ಮಾಡೋ ಚಿಂತೆ ಇರೋದಿಲ್ಲ. पुराने धर्मों के बीच में अपना एक नया धर्म और चला देते. ಹಳೆಯ ಧರ್ಮಗಳ ಮಧ್ಯದಲ್ಲಿ ತಮ್ಮದೇ ಆದ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. तो देखो, दुनिया में संख्या जब बढ़ती है तो हुजूम के प्रभाव में सारी दुनिया आती है या एक के प्रभाव में आती है. ಹಾಗಾಗಿ ನೋಡಿ, ಜಗತ್ತಿನಲ್ಲಿ ಯಾವಾಗ ಸಂಖ್ಯೆ ಜಾಸ್ತಿ ಆಗುತ್ತೆ ಆಗ ಆ ಜನಸಮೂಹದ ಪ್ರಭಾವದಲ್ಲಿ ಇಡೀ ಜಗತ್ತು ಬರುತ್ತಾ ಅಥವಾ ಒಬ್ಬನ ಪ್ರಭಾವದಲ್ಲಿ ಬರುತ್ತಾ? है? एक धर्म पिता आता है तो दुनिया उसका अपोजिशन करती है. ಒಬ್ಬ ಧರ್ಮಪಿತ ಬಂದಾಗ ಆಗ ಇಡೀ ಜಗತ್ತು ಅವರನ್ನ ವಿರೋಧ ಮಾಡುತ್ತೆ. करती है या नहीं करती? ವಿರೋಧ ಮಾಡುತ್ತೆ ಇಲ್ವೋ? ಮಾಡುತ್ತೆ. फिर जब उस धर्म पिता के फॉलोअर्स का हुजूम बनने लगता है तो ढेर के ढेर उसको फॉलो करते हैं. ಇನ್ನು ಯಾವಾಗ ಆ ಧರ್ಮಪಿತನ ಫಾಲೋವರ್ಸ್ಗಳ ಜನಸಮೂಹ ತಯಾರಾಗುತ್ತೆ ಆಗ ಬಹಳಷ್ಟು ಅವರನ್ನು ಫಾಲೋ ಮಾಡ್ತಾರೆ. यही बात है. ये दुनिया नकलचियों की है. ಇದೇ ಮಾತಾಗಿದೆ. ಇದು ಅನುಕರಣಕಾರರ ಲೋಕ ಆಗಿದೆ. क्या? ಏನು? दूसरों को देख करके रंग चढ़ता है. ಇತರರನ್ನ ನೋಡಿ ಪ್ರಭಾವಿತರಾಗ್ತಾರೆ. स्वयं अपनी अकल नहीं लगाते. ಸ್ವಯಂ ತಮ್ಮ ಬುದ್ಧಿಯ ಪ್ರಯೋಗ ಮಾಡೋದಿಲ್ಲ. इसलिए ये सारी दुनिया झूठों की दुनिया कही जाती है. ಅದಕ್ಕೆ ಇಡೀ ಜಗತ್ತಿಗೆ ಅಸತ್ಯರ ಜಗತ್ತು ಅಂತ ಹೇಳಲಾಗುತ್ತೆ. युद्ध होता है, संकल्पों का युद्ध होता है. ಯುದ್ಧ ಆಗುತ್ತೆ, ಸಂಕಲ್ಪಗಳ ಯುದ್ಧ ಆಗುತ್ತೆ, वाइब्रेशन का युद्ध होता है. ವೈಬ್ರೇಷನ್ನ ಯುದ್ಧ ಆಗುತ್ತೆ. तो आखिरी कौन जीतेगा? ಅಂತಿಮವಾಗಿ ಯಾರು ವಿಜಯಿ ಆಗ್ತಾರೆ? है? कौन जीतेगा? ಯಾರು ವಿಜಯಿ ಆಗ್ತಾರೆ? है? जिसका वाइब्रेशन आत्मा का बहुत बलवान होगा वही जीतेगा. ಯಾವ ಆತ್ಮದ ವೈಬ್ರೇಷನ್ ಜಾಸ್ತಿ ಶಕ್ತಿಶಾಲಿ ಆಗಿರುತ್ತೆ ಅವರೇ ವಿಜಯಿ ಆಗ್ತಾರೆ. दुनिया को, दुनिया के पापियों को, दुनिया के झूठों को खत्म करने वाली महाकाली ही क्यों ना आ जाए. ಈ ಜಗತ್ತಿನ
ಜಗತ್ತಿನ ಪಾಪಿಗಳನ್ನು, ಜಗತ್ತಿನಲ್ಲಿರೋ ಅಸತ್ಯರ ವಿನಾಶಕ ಮಹಾಕಾಳಿ ಬಂದ್ರೂ ಸಹ वो महाकाली भी उस एक सत्य का विनाश नहीं कर सकती। ಆ ಮಹಾಕಾಳಿ ಆ ಒಬ್ಬ ಸತ್ಯನ ವಿನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. आखिर उस महाकाली को भी दिखाते हैं। दीपावली किस दिन मनाई जाती है? ಅಂತಿಮವಾಗಿ ಆ ಮಹಾಕಾಳಿಯನ್ನು ತೋರಿಸಲಾಗುತ್ತೆ. ದೀಪಾವಳಿ ಯಾವ ದಿನ ಆಚರಿಸ್ತಾರೆ? अमावस्या को। ಅಮಾವಾಸ್ಯೆ ದಿನ. महाकाली की रात है। ಮಹಾಕಾಳಿಯ ರಾತ್ರಿ ಆಗಿದೆ. और फिर पूजन किसका होता है? हैं? हैं? नहीं, महालक्ष्मी का पूजन होता है। ಇನ್ನು ಪೂಜೆ ಯಾರ್ದಾಗುತ್ತೆ? ಮಹಾಲಕ್ಷ್ಮಿಯ ಪೂಜೆ ಆಗುತ್ತೆ. वो बड़े से बड़ी रात्रि है। ಅದು ತುಂಬಾನೇ ದೊಡ್ಡ ರಾತ್ರಿ ಆಗಿದೆ. जिसका नाम है महाशिवरात्रि। ಅದರ ಹೆಸರೇ ಆಗಿದೆ ಮಹಾಶಿವರಾತ್ರಿ. बड़े से बड़े अज्ञान अंधकार की रात्रि। ಅತಿ ದೊಡ್ಡ ಅಜ್ಞಾನ ಅಂಧಕಾರದ ರಾತ್ರಿ ಆಗಿದೆ. जिसमें सारी दुनिया विकारों के अज्ञान अंधकार में डूब जाती है, विकारों की दलदल में। ಅದರಲ್ಲಿ ಇಡೀ ಜಗತ್ತು ಆ ವಿಕಾರಗಳ ಅಜ್ಞಾನದ ಅಂಧಕಾರದಲ್ಲಿ, ವಿಕಾರಗಳ ಕೆಸರಿನಲ್ಲಿ ಮುಳುಗಿ ಹೋಗುತ್ತೆ. तब ऊंचे से ऊंचा भगवंत आता है, और जब सब विकारों के दलदल में डूब जाते हैं, ಆಗ ಶ್ರೇಷ್ಠಾದಿ ಶ್ರೇಷ್ಠ ಭಗವಂತ ಬರ್ತಾನೆ. ಯಾವಾಗ ಎಲ್ಲರೂ ವಿಕಾರದಲ್ಲಿ ಮುಳುಗಿರ್ತಾರೆ, तो चोटी पकड़ करके खींचता है। ಆಗ ಜುಟ್ಟನ್ನ ಹಿಡ್ಕೊಂಡು ಎಳಿತಾರೆ. क्या नाम है उस चोटी का? ಆ ಜುಟ್ಟಿನ ಹೆಸರೇನಾಗಿದೆ? है ब्राह्मण चोटी। ಜುಟ್ಟು ಬ್ರಾಹ್ಮಣ ಅಂತ ಹೇಳಲಾಗುತ್ತೆ. जिसकी यादगार है एवरेस्ट चोटी। ಅದರ ನೆನಪಾರ್ಥದಲ್ಲಿ ಎವರೆಸ್ಟ್ ಶಿಖರ ಇದೆ. जो अष्टदेवों के चित्र में भी दिखाते हैं। ಯಾರನ್ನ ಅಷ್ಟದೇವತೆಗಳ ಚಿತ್ರದಲ್ಲೂ ಸಹ ತೋರಿಸಲಾಗುತ್ತೆ. कौन सा कोण दिखाया है? ಯಾವ ದಿಕ್ಕಿನಲ್ಲಿ ತೋರಿಸಿದ್ದಾರೆ? है ईशान कोण। ಈಶಾನ್ಯ ದಿಕ್ಕು. और भारतवर्ष के नक्शे में भी एवरेस्ट चोटी कौन से कोण में दिखाई जाती है? ಇನ್ನು ಭಾರತ ವರ್ಷದ ನಕ್ಷೆಯಲ್ಲೂ ಸಹ ಎವರೆಸ್ಟ್ ಶಿಖರವನ್ನು ಯಾವ ದಿಕ್ಕಿನಲ್ಲಿ ತೋರಿಸಲಾಗುತ್ತೆ? है ईशान कोण में। ಈಶಾನ್ಯ ದಿಕ್ಕಿನಲ್ಲಿ ತೋರಿಸಲಾಗುತ್ತೆ. वो ईशान कोण ईश्वर का कोण है। ಆ ಈಶಾನ್ಯ ದಿಕ್ಕು ಏನಿದೆಯೋ ಅದು ಈಶ್ವರನ ದಿಕ್ಕು ಆಗಿದೆ. ईश माने शासन करता, वर माने श्रेष्ठ ते श्रेष्ठ। ಈಶ್ ಅಂದರೆ ಶಾಸನಕರ್ತ, ವರ ಅಂದರೆ ಶ್ರೇಷ್ಠಾದಿ ಶ್ರೇಷ್ಠ. जिसने दुनिया में श्रेष्ठ ते श्रेष्ठ शासन किया है। ಯಾರು ಜಗತ್ತಿನಲ್ಲಿ ಶ್ರೇಷ್ಠಾದಿ ಶ್ರೇಷ್ಠ ಶಾಸನ ಮಾಡಿದ್ದಾರೆ. जिसको कहते हैं है क्या गाने है? अरे
भूल गए है? कैसा शासन? हाँ, सारी सृष्टि का शासन तो ಅದಕ್ಕೆ ಹೇಳಲಾಗುತ್ತೆ ಏನಂತ ಗಾಯನ ಇದೆ, ಇಡೀ ಸೃಷ್ಟಿಯ ಶಾಸನಕರ್ತ ಏನೋ ಆಗಿದ್ದಾರೆ. लेकिन वसुदैव कुटुंबकम, सारी वसुधा के प्राणी मात्र, मनुष्य मात्र क्या बन जाएंगे? एक परिवार बन जाएंगे. ವಸುದೈವ ಕುಟುಂಬಕಂ ಅಂದರೆ ಇಡೀ ವಸುಧ, ಪ್ರಾಣಿ ಮಾತ್ರರು, ಮನುಷ್ಯ ಮಾತ್ರರು ಎಲ್ಲರೂ ಒಂದು ಪರಿವಾರ ಆಗ್ಬಿಡುತ್ತೆ, कुटुंब बन जाएंगे. ಒಂದು ಕುಟುಂಬದವರು ಆಗ್ಬಿಡ್ತಾರೆ. जिनका एक मुखिया होगा, एक ಆ ಕುಟುಂಬದ ಮುಖ್ಯಸ್ಥ ಒಬ್ಬರೇ ಆಗಿರ್ತಾರೆ, बाप होगा. ತಂದೆ ಒಬ್ಬರೇ ಆಗಿರ್ತಾರೆ. जो ब्रह्म वाक्य मुरली में भी बोला, बाप है तो बाप जरूर मिलना चाहिए. ಬ್ರಹ್ಮವಾಕ್ಯ ಮುರುಳಿಯಲ್ಲೂ ಸಹ ಹೇಳಿದ್ದಾರೆ, ತಂದೆ ಆಗಿದ್ದಾರೆ ಅಂದರೆ ಖಂಡಿತವಾಗಿ ತಂದೆ ಮಿಲನ ಮಾಡಲೇಬೇಕು. बाप सिर्फ कहे और कभी मिले ही नहीं, वो बाप कैसे हो सकता? ತಂದೆ ಅಂತ ಕೇವಲ ಹೇಳಿದರು, ಆದರೆ ಮಿಲನೆ ಮಾಡಿಲ್ಲ ಅಂದರೆ ಅವ್ರ ತಂದೆ ಆಗಿರ್ಲಿಕ್ಕೆ ಹೇಗೆ ಸಾಧ್ಯತೆ ಇದೆ? सारी दुनिया की जो भी मनुष्य आत्माएं हैं सबसे आकर मिलते हैं. ಇಡೀ ಜಗತ್ತಿನಾದ್ಯಂತ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರ ಜೊತೆ ಬಂದು ಮಿಲನ ಮಾಡ್ತಾರೆ ತಂದೆ ಆಗಿರೋರು. तब कहा जाता है विश्व पिता. ಆಗ ಅವರಿಗೆ ವಿಶ್ವಪಿತ ಅಂತ ಹೇಳಲಾಗುತ್ತೆ, ಇಡೀ ವಿಶ್ವಕ್ಕೆ ತಂದೆ ಅಂತ ಹೇಳಲಾಗುತ್ತೆ. सारे विश्व की, सभी विश्व धर्मों की आत्माओं को मुक्ति, जीवन मुक्ति का वर्षा देने वाला बाप. ಇಡೀ ವಿಶ್ವದಾದ್ಯಂತ ಆತ್ಮಗಳಿಗೆ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡುವಂತಹ ತಂದೆ. सबको वर्षा मिलता है या कोई को नहीं मिलता है? ಎಲ್ರಿಗೂ ಆಸ್ತಿ ಸಿಗುತ್ತಾ ಅಥವಾ ಯಾರಿಗಾದರೂ ಸಿಗೋದಿಲ್ವಾ? कम से कम एक जन्म की जीवन मुक्ति का वर्षा सबको मिलता है. ಕಡಿಮೆ ಪಕ್ಷ ಒಂದು ಜನ್ಮದ ಜೀವನ್ಮುಕ್ತಿಯ ಆಸ್ತಿ ಎಲ್ರಿಗೂ ಸಿಗುತ್ತೆ. ऐसा बाप है. ಅಂತಹ ತಂದೆ ಆಗಿದ್ದಾರೆ. तो वर्षा भी उसका बेहद का वर्षा है. ಆಸ್ತಿನೂ ಸಹ ಅವ್ರದ್ದು ಬೇಹದ್ದಿನ ಆಸ್ತಿ ಆಗಿದೆ, हद का वर्षा नहीं है. ಹದ್ದಿನ ಆಸ್ತಿ ಆಗಿಲ್ಲ. बेहद का बाप आकर के इस मनुष्य सृष्टि की हर मनुष्य आत्मा को बेहद का वर्षा देते. ಬೇಹದ್ದಿನ ತಂದೆ ಬಂದು ಈ ಮನುಷ್ಯ ಸೃಷ್ಟಿಯಲ್ಲಿರೋ ಪ್ರತಿ ಮನುಷ್ಯ ಆತ್ಮಗೂ ಸಹ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾರೆ. सुख का भी बेहद का वर्षा और शांति का भी बेहद का वर्षा. ಬೇಹದ್ದಿನ ಸುಖದ ಆಸ್ತಿಯನ್ನು ಮತ್ತು ಬೇಹದ್ದಿನ ಶಾಂತಿ ಆಸ್ತಿಯನ್ನು ಕೊಡ್ತಾರೆ. फिर दुख का वर्षा कौन देते हैं? ಹಾಗಿದ್ರೆ ದುಃಖದ ಆಸ್ತಿಯನ್ನು ಯಾರು ಕೊಡ್ತಾರೆ? हैं? कौन देते हैं? रावण. दुख का वर्षा रावण देते हैं. ದುಃಖದ ಆಸ್ತಿಯನ್ನು ಯಾರು ಕೊಡ್ತಾರೆ? ರಾವಣ ಕೊಡ್ತಾನ? और ब्रह्म वाक्य है मुरली में, राम ही रावण बनता है. ಮುರಳಿಯಲ್ಲಿ ಬ್ರಹ್ಮವಾಕ್ಯ ಇದೆ, ರಾಮನೇ ರಾವಣ ಆಗ್ತಾನೆ. ये क्या बात है? ಇದೇನು ಮಾತಾಗಿದೆ? है? राम कैसे रावण बनता है? ರಾಮ ಹೇಗೆ ರಾವಣ ಆಗ್ತಾನೆ? जो सुखदाई है
सुखदाई कैसे बनता है? ಯಾರು ಸುಖ ಕೊಡೋವಂಥರಾಗಿದ್ದಾರೆ ಅವರು ದುಃಖ ಕೊಡೋವಂಥವ್ರು ಹೇಗೆ ಆಗ್ತಾರೆ? है? है? कैसे बनता है? है? अरे है? दीवान में रहने से दीवान में क्यों आता है? ಅಲ್ಲಿ ಸ್ಟೂಡೆಂಟ್ ಹೇಳಿದ್ರು ದೇಹಭಾನದಲ್ಲಿ ಬರೋದ್ರಿಂದ. ಬಾಬಾ ಕೇಳ್ತಿದ್ದಾರೆ ದೇಹಭಾನದಲ್ಲಿ ಯಾಕೆ ಬರ್ತಾರೆ? किसके संग के रंग से? ಯಾರ ಸಂಘದ ರಂಗದಿಂದ? विदेशियों के संग के रंग से? ವಿದೇಶಿಯರ ಸಂಘದ ರಂಗದಿಂದನಾ? तो वास्तव में जिसने संग का रंग लगाया वो रावण अव्वल नंबर, या जिसको संग का रंग लगा वो अव्वल नंबर? कि ಬಾಬಾ ಕೇಳ್ತಿದ್ದಾರೆ ಯಾರು ಪ್ರಭಾವಿತ ಮಾಡಿಸಿದರೆ ಅಂದರೆ ಯಾರು ಪ್ರಭಾವಿತ ಮಾಡಿಸಿದ್ದಾರೆ ಅವರು ಅಬ್ಬಲ್ ನಂಬರ್ನಲ್ಲಿ ಆಗಿದ್ದಾರಾ ಅಥವಾ ಅವ್ರು ಮೊದಲನೇ ನಂಬರ್ನಲ್ಲಿ ಆಗಿದ್ದಾರಾ ಅಥವಾ ಯಾರು ಪ್ರಭಾವಿತ ಆಗಿದ್ದಾರೆ ಅವ್ರು ಮೊದಲನೇ ನಂಬರ್ನಲ್ಲಿ ಆಗಿದ್ದಾರಾ? है? जिसको लगा वो अव्वल नंबर. ಅದಕ್ಕೆ ಬಾಬಾ ಅಲ್ಲಿ ಸ್ಟೂಡೆಂಟ್ ಏನೋ ಹೇಳಿದರು, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರು ಪ್ರಭಾವಿತ ಆಗಿದ್ದಾರೆ ಅವ್ರು ಮೊದಲನೇ ನಂಬರ್ನಲ್ಲಿ ಆಗಿದ್ದಾರಾ? जिन्होंने लगाया वो पावरफुल हुए ना. ಯಾರು ಪ್ರಭಾವಿತ ಮಾಡಿದ್ದಾರೆ ಅವರು ಹೆಚ್ಚು ಶಕ್ತಿಶಾಲಿ ಆದ್ರಲ್ವಾ? जिसको संग का रंग लगा वो प्रभावित होने वाला कमजोर या पावरफुल. ಯಾರು ಪ್ರಭಾವಿತ ಆಗೋರಾಗಿದ್ದಾರೆ ಪ್ರಭಾವಿತ ಆಗೋ ಅಂಥವ್ರು ದುರ್ಬಲ ಆದರು, ಕಡಿಮೆ ಶಕ್ತಿಶಾಲಿ ಉಳ್ಳವರಾದರು. तो रामबली आत्मा को कहें, अभी अभी कहते थे राम ही रावण बनता है. ಹಾಗಿದ್ರೆ ಮತ್ತೆ ರಾಮನ ಆತ್ಮನಿಗೆ ಹೇಳಲಾಗುತ್ತಾ? ಈಗೀಗ ನೀವು ಹೇಳ್ತಾ ಇದ್ರಿ ರಾಮನೇ ರಾವಣ ಆಗ್ತಾನೆ ಅಂತ. अभी फट पलटू खा. नहीं. ಈಗ ತಕ್ಷಣ ನೀವು ಮಾತನ್ನ ಬದಲಿ ಮಾಡ್ತಿದ್ದೀರಾ? ಕೆ ಬಾಬಾ ಹೇಳ್ತಿದ್ದಾರೆ ಇಲ್ಲ. देखो कहते हैं बुद्धि 1000 नियामत है. ಹೇಳಲಾಗುತ್ತೆ ಬುದ್ಧಿ ಏನಿದೆಯೋ ಅದು 1000 ನಿಯಾಮತ್ ಆಗಿದೆ. हर मनुष्य आत्मा को जन्म से ही अपने अपने प्रकार की बुद्धि मिली है ना. ಪ್ರತಿ ಮನುಷ್ಯ ಆತ್ಮನಿಗೆ ಜನ್ಮದಿಂದನೇ ತಮ್ಮ ತಮ್ಮ ಪ್ರಕಾರದಲ್ಲಿ ಬುದ್ಧಿ ಸಿಕ್ಕಿದೆ ಅಲ್ವಾ? मिली कि नहीं मिली? ಸಿಕ್ಕಿದೆನೋ ಇಲ್ವೋ? और वो बुद्धि जो कुछ भी हमें मिला इस जन्म में, ज्ञानेंद्रियां मिली, कर्मेंद्रियां मिली, शरीर मिला, मन मिला, उन सब के बीच में पूर्व जन्मों के हिसाब से धन मिला. उन सब प्राप्त हुई चीजों के बीच में 1000 नियामत क्या हुई? ಆ ಬುದ್ಧಿ ಈ ಜನ್ಮದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಜ್ಞಾನೇಂದ್ರಿಯಗಳು ಸಿಕ್ಕಿದ್ದಾವೆ, ಕರ್ಮೇಂದ್ರಿಯಗಳು ಸಿಕ್ಕಿದೆ, ಮನಸ್ಸು ಸಿಕ್ಕಿದೆ, ಅದೆಲ್ಲದರ ಮಧ್ಯದಲ್ಲಿ ಇನ್ನು ಪೂರ್ವಜನ್ಮದ ಲೆಕ್ಕದ ಅನುಸಾರವಾಗಿ ಧನ ಸಿಕ್ಕಿದೆ.
ಪ್ರಾಪ್ತಿಯಾಗಿರೋ ಎಲ್ಲ ವಸ್ತುಗಳ ಮಧ್ಯೆ ಹಜಾ ನಿಯಮತ್ ಯಾವುದಾಗಿದೆ? ಹಜಾ ನಿಯಮತ್ ಅಂದರೆ ಅತಿ ದೊಡ್ಡ ಖಜಾನೆ ಅಂತ ಹೇಳಿ, ನಿಧಿ ಅಂತ ಹೇಳಿ, ಸಂಪತ್ತು ಅಂತ ಹೇಳಿ. ಅಂದರೆ ಬಾಬಾ ಕೇಳ್ತಿದ್ದಾರೆ, ಇದೆಲ್ಲ ನಮಗೇನು ಪ್ರಾಪ್ತಿಯಾಗಿದೆ ಈ ಜನ್ಮದಲ್ಲಿ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಧನ, ಇದೆಲ್ಲ ಏನು ಪ್ರಾಪ್ತಿಯಾಗಿದೆ, ಇದೆಲ್ಲದರ ಮಧ್ಯದಲ್ಲೂ ಸಹ ಹಜಾ ನಿಯಮತ್ ಅಂದರೆ ಅತಿ ದೊಡ್ಡ ಖಜಾನೆ, ನಿಧಿ, ಸಂಪತ್ತು ಯಾವುದಾಗಿದೆ ಅಂತ ಕೇಳ್ತಾ ಇದ್ದಾರೆ. बुद्धि। ಯಾವುದಾಗಿದೆ? ಬುದ್ಧಿ ಆಗಿದೆ. तो ये बुद्धि किससे मिली? ಹಾಗಾಗಿ ಈ ಬುದ್ಧಿ ಇದು ಯಾರಿಂದ ಸಿಕ್ಕಿದೆ? हम कहेंगे पूर्व जन्मों से बुद्धि मिली। ನಾವು ಹೇಳ್ತೀವಿ ಪೂರ್ವದ ಜನ್ಮದ ಅನುಸಾರವಾಗಿ ನಮಗೆ ಬುದ್ಧಿ ಸಿಕ್ಕಿದೆ ಅಂತ. पूर्व जन्मों में भी कोई पूर्व पहला कोई जन्म हुआ होगा या नहीं हुआ होगा? ಬಾಬಾ ಕೇಳ್ತಿದ್ದಾರೆ, ಪೂರ್ವ ಜನ್ಮದ ಪೂರ್ವದಲ್ಲೂ ಸಹ ಅದ್ರ ಪೂರ್ವದಲ್ಲೂ ಮೊದಲನೇ ಜನ್ಮದಲ್ಲೂ ಬುದ್ಧಿ ಸಿಕ್ಕಿದೆ ಅಲ್ವಾ? है? वो पहला जन्म जहां से हमें देने वाले ने बुद्धि दी। ಆ ಮೊದಲನೇ ಜನ್ಮದಲ್ಲಿ ಎಲ್ಲಿಂದ ಕೊಡೋಂಥವನೇ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, वो कौन ಅವನು ಯಾರಾಗಿದ್ದಾನೆ? है? कौन? शिव बाप। ಅವ್ರು ಯಾರಾಗಿದ್ದಾರೆ? ಶಿವ್ ತಂದೆ ಆಗಿದ್ದಾರೆ. शिव बाप ने सबको अलग अलग बुद्धि दी। ಬಾಬಾ ಕೇಳ್ತಿದ್ದಾರೆ, ಶಿವ ತಂದೆ ಎಲ್ರಿಗೂ ಬೇರೆ ಬೇರೆ ಪ್ರಕಾರದಲ್ಲಿ ಬುದ್ಧಿಯನ್ನು ಕೊಟ್ಟಿದ್ದಾರಾ? वो पार्शलिटी वाला बाप है। ಶಿವ ತಂದೆ ಪಕ್ಷಪಾತ ಮಾಡುವಂತಹ ತಂದೆ ಆಗಿದ್ದಾರಾ? वो निराकार ने सबको एक समान मत दी। ಆ ನಿರಾಕಾರ ತಂದೆ ಎಲ್ರಿಗೂ ಒಂದೇ ಸಮಾನವಾಗಿ ಮತವನ್ನು ಕೊಟ್ಟಿದ್ದಾರಾ? हाँ, लेकिन ली ಅಲ್ಲಿ ಸ್ಟೂಡೆಂಟ್ ಏನು ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಬಾಬಾ ಸರಿ ಆದರೆ ತಗೊಂಡಿದ್ದಾರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. है? क्यों ली? है? अरे बुद्धि को ही तो मत कहा जाता है। ಬುದ್ಧಿಗೆ ಮತ ಅಂತ ಹೇಳಲಾಗುತ್ತೆ, उसी को तो श्रीमत कहा जाता है। ಅದಕ್ಕೆ ಶ್ರೀಮತ ಅಂತ ಹೇಳಲಾಗುತ್ತೆ. श्रेष्ठ मत, ಶ್ರೇಷ್ಠ ಮತ, भ्रष्ट मत। ಭ್ರಷ್ಟ ಮತ. तो वो श्रेष्ठ कौन और वो भ्रष्ट कौन? ಆ ಶ್ರೇಷ್ಠ ಆಗಿದೆ ಯಾರಾಗಿದ್ದಾರೆ, ಇನ್ನು ಆ ಭ್ರಷ್ಟ ಯಾರಾಗಿದ್ದಾರೆ? इन्होंने हमको भ्रष्ट बुद्धि दे दी। है? ಇನ್ನು ಯಾರು ನಮಗೆ ಭ್ರಷ್ಟ ಬುದ್ಧಿಯನ್ನು ಕೊಟ್ಟಿದ್ದಾರೆ? देहधारी गुरु लोग या जिसको देह नहीं वो गुरु। ಭ್ರಷ್ಟ ಬುದ್ಧಿಯನ್ನು ಯಾರು ಕೊಟ್ಟಿದ್ದಾರೆ? ಯಾರು ದೇಹದಾರಿ ಗುರುಗಳಾಗಿದ್ದಾರೆ ಅವರ, ಅಥವಾ ಯಾರಿಗೆ ದೇಹ ಇಲ್ವೋ ಆ ಗುರುನ? देहधारी गुरुओं ने हमको भ्रष्ट मत दी, क्योंकि ದೇಹದಾರಿ ಗುರುಗಳು ನಮಗೆ ಭ್ರಷ್ಟ ಮತವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ देह है भ्रष्ट। ಏಕೆಂದರೆ ದೇಹನೇ ಭ್ರಷ್ಟ ಆಗಿದೆ. विनाशी ವಿನಾಶಿಯಾಗಿದೆ. देहधारी भी गुरु भी विनाशी, ಇನ್ನು ದೇಹದಾರಿ ಗುರುನೂ ಸಹ ವಿನಾಶಿಯಾಗಿದ್ದಾರೆ. और उनकी मत भी विनाशी। ಅವರ ಮತನೂ ಸಹ ವಿನಾಶಿಯಾಗಿದೆ. लेकिन उन देहधारियों के बीच में कोई
कोई ऐसा देहधारी है जो देह होते हुए भी ಆ ದೇಹಧಾರಿಗಳ ಮಧ್ಯದಲ್ಲಿ ಅಂಥ ದೇಹಧಾರಿನೂ ಸಹ ಇದ್ದಾರೆ. ಅವರು ದೇಹ ಇದ್ರೂ ಸಹ विदेही बन जाता है. ಅವರು ದೇಹ ಇದ್ರೂ ಸಹ ವಿದೇಹಿ ಆಗಿಬಿಡ್ತಾರೆ. है या नहीं? ಬಾಬಾ ಕೇಳ್ತಿದ್ದಾರೆ, ಆಗಿದೆನೋ ಇಲ್ವೋ? कौन है? ಯಾರಾಗಿದ್ದಾರೆ? मनुष्य सृष्टि का बाप. ಮನುಷ್ಯ ಸೃಷ್ಟಿಯ ತಂದೆ. वो मनुष्य सृष्टि का बाप पुरुषार्थ करके देह भानी होते हुए भी, देह अहंकारी होते हुए भी निराकार की याद का ऐसा पुरुषार्थ करता है. ಆ ಮನುಷ್ಯ ಸೃಷ್ಟಿಯ ತಂದೆ ಪುರುಷಾರ್ಥವನ್ನು ಮಾಡಿ ದೇಹ ಅಭಿಮಾನಿ ಆಗಿದ್ರೂ ಸಹ, ದೇಹ ಅಹಂಕಾರಿ ಆಗಿದ್ರೂ ಸಹ ನಿರಾಕಾರನ ನೆನಪಿನ ಅಂಥ ಪುರುಷಾರ್ಥವನ್ನು ಮಾಡ್ತಾರೆ. कि निराकार बन जाता है. ಆ ಮನುಷ್ಯ ಸೃಷ್ಟಿಯ ತಂದೆ ನಿರಾಕಾರನೇ ಆಗಿಬಿಡ್ತಾರೆ. इसलिए रामायण में ये गायन हुआ, ये ही जानौ ते ही देव जनाई. ಹಾಗಾಗಿ ರಾಮಾಯಣದಲ್ಲಿ ಗಾಯನ ಇದೆ, ಜೈ ಜಾನವ್ ತೇಹಿ ದೇವ್ ಜನಾಯಿ. तुम जिसको जानते हो, जिसको तुम जानते हो, उसको तुम जानकारी दे देते हो. ಅಂದರೆ ನೀನು ಯಾರನ್ನು ತಿಳ್ಕೊಂಡಿದೀಯಾ ಅವನಿಗೆ ನೀನು ತಿಳುವಳಿಕೆಯನ್ನು, ಮಾಹಿತಿಯನ್ನು ಕೊಡ್ತೀಯಾ. कौन सी जानकारी? ಯಾವ ತಿಳುವಳಿಕೆಯನ್ನು ಕೊಡ್ತೀಯಾ? अपनी जानकारी भी दे देते हो उसको, और अपने बाप की भी जानकारी दे देते हो. ಅವರಿಗೆ ತಮ್ಮ ತಿಳುವಳಿಕೆಯನ್ನು ಸಹ ತಿಳಿಸಲಾಗುತ್ತೆ ಮತ್ತು ತಂದೆಯ ಮಾಹಿತಿಯನ್ನು ಸಹ ತಿಳಿಸಲಾಗುತ್ತೆ. तुम जिसको जानते हो तीनों कालों में, ನೀನು ಯಾರನ್ನು ತಿಳ್ಕೊಂಡಿದೀಯಾ ಮೂರು ಕಾಲಗಳಲ್ಲಿ. ನೀನು ಅಂದರೆ ಇಲ್ಲಿ ನಿರಾಕಾರನಿಗೆ ಹೇಳ್ತಾ ಇದ್ದಾರೆ. ಇನ್ನು ಮೂರು ಕಾಲಗಳಲ್ಲಿ ನಿರಾಕಾರ ಯಾರನ್ನು ತಿಳ್ಕೊಂಡಿದ್ದಾರೆ, ಇಲ್ಲಿ ಯಾರನ್ನು ತಿಳ್ಕೊಂಡಿದ್ದಾರೆ ಅಂದರೆ ಮನುಷ್ಯ ಸೃಷ್ಟಿಯ ತಂದೆಗೆ ಹೇಳ್ತಾ ಇದ್ದಾರೆ. बताओ वो कौन है जिसको वो तीनों कालों में जानता है. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಹೇಳಿ ಆ ನಿರಾಕಾರ ಮೂರು ಕಾಲಗಳಲ್ಲಿ ಯಾರನ್ನ ತಿಳ್ಕೊಂಡಿದ್ದಾರೆ, ಅವ್ರು ಯಾರಾಗಿದ್ದಾರೆ? इब्राहिम बुद्ध क्राइस्ट. ಇಬ್ರಾಹಿಂ ಬುದ್ಧ ಕ್ರೈಸ್ತ ಆಗಿದ್ದಾರಾ? वो तो तीनों कालों में होते ही नहीं. ಅವರಂತೂ ಮೂರು ಕಾಲಗಳಲ್ಲಿ ಇರೋದೇ ಇಲ್ಲ. तो इस सृष्टि पर कौन है जिसको वो तीनों काल को जानता है. ಹಾಗಿದ್ಮೇಲೆ ಈ ಸೃಷ್ಟಿಯಲ್ಲಿ ಅವರು ಯಾರಾಗಿದ್ದಾರೆ, ಯಾರ ಬಗ್ಗೆ ಆ ನಿರಾಕಾರ ಮೂರು ಕಾಲಗಳಲ್ಲೂ ತಿಳ್ಕೊಂಡಿರ್ತಾರೆ. है कौन? मनुष्य सृष्टि का बाप. ಯಾರು ಯಾರಾಗಿದ್ದಾರೆ? ಮನುಷ್ಯ ಸೃಷ್ಟಿಯ ತಂದೆ. यही मनुष्य सृष्टि के बाप को जानो, तुम जानते हो. उस मनुष्य सृष्टि के बाप को देव जनाई. ಜಾನವ್ ಅಂದರೆ ಆ ನಿರಾಕಾರ ಮನುಷ್ಯ ಸೃಷ್ಟಿಯ ತಂದೆಯನ್ನು ತಿಳ್ಕೊಂಡಿದ್ದಾರೆ. ದೇವ್ ಜನಾಯಿ जानकारी दे देते हो. ಮತ್ತು ಆ ನಿರಾಕಾರ ಆ ಮನುಷ್ಯ ಸೃಷ್ಟಿಯ ತಂದೆಗೆ ಮಾಹಿತಿಯನ್ನು ಸಹ ಕೊಡ್ತಾರೆ.
किस बात की जानकारी दे देते हो? ಯಾವ ಮಾತಿನ ಮಾಹಿತಿಯನ್ನು ಕೊಡ್ತಾರೆ? उसे अपनी जानकारी दे देते हो कि तुम कौन आत्मा हो इस सृष्टि रूपी रंगमंच पर। ಅವರಿಗೆ ಅಂದರೆ ಮನುಷ್ಯ ಸೃಷ್ಟಿಯ ತಂದೆಗೆ ತಮ್ಮ ಪರಿಚಯವನ್ನು ಸಹ ಕೊಡಲಾಗುತ್ತೆ. ಈ ಸೃಷ್ಟಿರೂಪಿ ರಂಗಮಂಟಪದಲ್ಲಿ ನೀನು ಯಾವ ಆತ್ಮ ಆಗಿದೆಯಾ? विशेष पार्टधारी कौन? ವಿಶೇಷ ಪಾತ್ರಧಾರಿ ಯಾರಾಗಿದ್ದಾರೆ? तुम्हारा विशेष पार्ट क्या है? ನಿನ್ನ ವಿಶೇಷ ಪಾತ್ರ ಏನಾಗಿದೆ? और जन्म जन्मांतर का तुम्हारा विशेष पार्ट क्या है? ಇನ್ನು ಜನ್ಮ ಜನ್ಮಾಂತರದಲ್ಲಿ ನಿಂದ ವಿಶೇಷ ಪಾತ್ರ ಏನಾಗಿದೆ? उसको जानकारी दे देते हो। यही जानो तेही देव जनाई। ಅವರಿಗೆ ಈ ತಿಳುವಳಿಕೆಯನ್ನು ಕೊಡಲಾಗುತ್ತೆ. ಜೆಹಿ ಜಾನವ್ ತೆಹಿ ದೇವ್ ಜನಾಯಿ. और उसे जानकर जानत तुम्हें हुई जाए। ಅದನ್ನು ತಿಳ್ಕೊಂಡು ಜಾನತ್ ತುಮೈ ಹುಯಿ ಜಾಯಿ. ಏನು? वो अपने पार्ट को जानकर और तुमको जानकर वो तुम्हारे जैसा ही बन जाता है। ಅಂದರೆ ಆ ಮನುಷ್ಯ ಸೃಷ್ಟಿಯ ತಂದೆ ತಮ್ಮ ಪಾತ್ರವನ್ನು ತಿಳ್ಕೊಂಡು ಮತ್ತು ನಿನ್ನ ಬಗ್ಗೆ ಅಂದರೆ ನಿರಾಕಾರನ ಬಗ್ಗೆನೂ ಸಹ ತಿಳ್ಕೊಂಡು ಆ ಮನುಷ್ಯ ಸೃಷ್ಟಿಯ ತಂದೆನೂ ಸಹ ನಿರಾಕಾರನ ಥರನೇ ಆಗಿಬಿಡ್ತಾರೆ. नोट करो कितनी ऊंची बात कह दी। यही ಬಾಬಾ ಹೇಳ್ತಿದ್ದಾರೆ, ನೋಟ್ ಮಾಡ್ಕೊಳ್ಳಿ, ಎಷ್ಟೊಂದು ಮುಖ್ಯ ಮಾತನ್ನು ತಿಳಿಸಲಾಗಿದೆ. जानव तेही देव जनाई। ಜೆಹಿ ಜಾನವು ತೆಹಿ ದೇವ್ ಜನಾಯಿ. जानत तुम्हें हुई जाई। ಜಾನತ್ ತುಮೈ ಹುಯಿ ಜಾಯಿ. वो जब जान लेता है तुमको और अपने आप को, जानत तुम्हें हुई जाई। ಯಾವಾಗ ಅವ್ರು ತಿಳ್ಕೊಳ್ತಾರೆ ಅಂದರೆ ಮನುಷ್ಯ ಸೃಷ್ಟಿಯ ತಂದೆ ತನ್ನ ಬಗ್ಗೆ ಮತ್ತು ನಿನ್ನ ಬಗ್ಗೆ ಯಾವಾಗ ತಿಳ್ಕೊಳ್ತಾರೆ, ಜಾನತ್ ತುಮೈ ಹುಯಿ ಜಾಯಿ, वो तुम्हारे जैसा ही हो जाता है। ಆಗ ಅವನು ಅಂದರೆ ಮನುಷ್ಯ ಸೃಷ್ಟಿಯ ತಂದೆ ನಿನ್ನ ಥರನೇ ಆಗಿಬಿಡ್ತಾರೆ, ಅಂದರೆ ನಿರಾಕಾರನ ಥರನೇ ಆಗಿಬಿಡ್ತಾರೆ. तो स्मृति के आधार पर हो जाता है या बिना स्मृति के आधार पर हो जाता है? ಬಾಬಾ ಕೇಳ್ತಿದ್ದಾರೆ, ಸ್ಮೃತಿಯ ಆಧಾರದ ಮೇಲೆ ಆಗ್ತಾರಾ ಅಥವಾ ಸ್ಮೃತಿ ಇಲ್ದೇನೆ ಆಗ್ಬಿಡ್ತಾರಾ? स्मृति के आधार पर। ಸ್ಮೃತಿಯ ಆಧಾರದ ಮೇಲೇನೆ ಆಗ್ತಾರೆ. वो जान लेता है कि कौन सी स्मृति में टिकने से कितना फायदा है। ಅವ್ರು ತಿಳ್ಕೊಳ್ತಾರೆ ಯಾವ ಸ್ಮೃತಿಯಲ್ಲಿ ಸ್ಥಿತ ಆಗೋದ್ರಿಂದ ಎಷ್ಟು ಲಾಭ ಇದೆ. देह की स्मृति में टिकने से नुकसान ही नुकसान। ದೇಹದ ಸ್ಮೃತಿಯಲ್ಲಿ ಸ್ಥಿತ ಆಗೋದ್ರಿಂದ ಹಾನಿನೇ ಹಾನಿ ಇದೆ. और आत्मिक स्मृति में टिकने से फायदा ही फायदा। ಇನ್ನು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತ ಆಗೋದ್ರಿಂದ ಲಾಭನೇ ಲಾಭ ಇದೆ. जो आत्मा बिंदु आत्मा जो बिंदु सो परमपिता बिंदु आत्मा। ಆತ್ಮ ಬಿಂದು ಆತ್ಮ, ಸೊ ಪರಮಾತ್ಮ ಬಿಂದು. एक ही रूप है या अलग अलग है? एक ही रूप है। ಒಂದೇ ರೂಪ ಆಗಿದೆನಾ ಅಥವಾ ಬೇರೆ ಬೇರೆ ಆಗಿದೆನಾ? ಒಂದೇ ರೂಪ ಆಗಿದೆ. तो उस स्मृति स्वरूप में टिकने से, आत्मिक स्वरूप में टिकने से, उस आत्मिक स्वरूप का अभ्यास करने से, ಆ ಸ್ಮೃತಿಯ ಸ್ವರೂಪದಲ್ಲಿ ಸ್ಥಿತ ಆಗೋದ್ರಿಂದ, ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗೋದ್ರಿಂದ, ಆತ್ಮಿಕ ಸ್ಥಿತಿಯ ಅಭ್ಯಾಸ ಮಾಡೋದ್ರಿಂದ आत्मा का बाप स्वतः ही याद आता है। ಆಗ ಆತ್ಮಗಳ ತಂದೆ ಸ್ವತಃನೇ ನೆನಪಿಗೆ ಬರ್ತಾರೆ. इसलिए वो ब्रह्म वाक्य है मुरली में, वो आत्मा ने बोला तुम मुझे जितना याद करते हो
मैं तुम्हारे साथ हूँ। ಹಾಗಾಗಿ ಮುರುಳಿಯಲ್ಲಿ ಬ್ರಹ್ಮವಾಕ್ಯ ಇದೆ. ಆ ಆತ್ಮ ಹೇಳಿದ್ದಾರೆ, ಅಂದರೆ ನಿರಾಕಾರನಿಗೆ ಸಿಗ್ನಲ್ ಮಾಡ್ತಾ ಇದ್ದಾರೆ, ನೀನು ಎಷ್ಟು ನನ್ನನ್ನು ನೆನಪು ಮಾಡ್ತೀಯ ಅಷ್ಟೇ ನಾನು ನಿನ್ನ ಜೊತೆಯಲ್ಲಿದ್ದೀನಿ. लगा ಏನಂತ ಹೇಳಿದರು? तुम मुझे जितना याद करते हो, तुम बच्चे जो देह अभिमानी हो, मुझे जितना याद करते हो, ನೀನು ಎಷ್ಟು ನನ್ನನ್ನು ನೆನಪು ಮಾಡ್ತೀಯಾ, ನೀವು ಮಕ್ಕಳು ಏನು ದೇಹಾಭಿಮಾನಿ ಆಗಿದ್ದೀರಾ, ನೀವೆಷ್ಟು ನನ್ನನ್ನು ನೆನಪು ಮಾಡ್ತೀರಾ. मैं बिंदु मुझे बिंदु रूप को जितना याद करते हो, उतना मैं बिंदु तुम्हारे साथ हूँ. ಬಿಂದು ರೂಪ ಆಗಿರೋ ನನ್ನನ್ನು ನೀವೆಷ್ಟು ನೆನಪು ಮಾಡ್ತೀರಾ, ಆ ಬಿಂದು ಆಗಿರೋ ನಾನು ನಿಮ್ಮ ಜೊತೆ ಇರ್ತೀನಿ. माने तुम आत्मिक स्मृति में स्थिर हो जाते हो. जितनी देर स्मृति में स्थिर होते हो, ನೀವು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತ ಆಗ್ತೀರಾ, ಎಷ್ಟು ಸಮಯದವರೆಗೂ ನೀವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಾ, तुम्हारे साथ वो है या नहीं है. ನಿಮ್ಮ ಜೊತೆ ಅವನು ಅಂದರೆ ನಿರಾಕಾರ ತಂದೆ ನಿಮ್ಮ ಜೊತೆ ಇದನೋ ಇಲ್ವೋ. है? ಬಾಬಾ ಹೇಳ್ತಿದ್ದಾರೆ ಇದ್ದಾರೆ. ನೀವು ಎಷ್ಟು ಸಮಯ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರ್ತೀರಾ, ನಿರಾಕಾರ ತಂದೆ ಅಷ್ಟು ಸಮಯದವರೆಗೂ ನಿಮ್ಮ ಜೊತೆನೇ ಇರ್ತಾರೆ. ऐसे नहीं हम आत्मा की स्मृति में हैं, आत्मा की याद करते हैं तो हमारे साथ वो परम पिता नहीं है. ಈ ರೀತಿ ಅಲ್ಲ, ನಾವು ಆತ್ಮಿಕ ಸ್ಮೃತಿಯಲ್ಲಿ ಇದ್ದೀವಿ, ಆತ್ಮದ ನೆನಪಿನಲ್ಲಿ ಇದ್ದೀವಿ, ಆದರೆ ಪರಂಪಿತ ನಮ್ಮ ಜೊತೆ ಇಲ್ಲ. नहीं, ಬಾಬಾ ಹೇಳ್ತಾರೆ ಆ ರೀತಿ ಅಲ್ಲ. आत्मिक स्मृति के साथ ही साथ वो हमारे साथ ही है. ಬಾಬಾ ಹೇಳ್ತಾರೆ ಆತ್ಮಿಕ ಸ್ಮೃತಿಯ ಜೊತೆ ಜೊತೆಯಾಗಿಯೇ ತಂದೆನೂ ನಮ್ಮ ಜೊತೆ ಇದ್ದಾರೆ. जब हम आत्मिक स्मृति को भूल जाते, अपन को भूल गए, तो बाप को भी भूल गए. ನಾವು ಯಾವಾಗ ಆತ್ಮಿಕ ಸ್ಮೃತಿಯನ್ನು ಮರ್ತು ಬಿಡ್ತೀವಿ, ನಮ್ಮನ್ನು ನಾವು ಮರ್ತ್ವಿ ಅಂದರೆ ಆಗ ತಂದೆಯನ್ನು ಮರ್ತ್ಬಿಟ್ವಿ. तो क्या करना है? ಹಾಗಾಗಿ ಏನು ಮಾಡಬೇಕು? अमृत बेले उठ करके क्या पुरुषार्थ करना है? ಅಮೃತ ವೇಳೆಯಲ್ಲಿ ಎದ್ದು ಏನು ಪುರುಷಾರ್ಥವನ್ನು ಮಾಡಬೇಕು? क्या रगड़ रगड़नी है? ಏನನ್ನು ಉಜ್ಜಬೇಕು ಅಂದರೆ ಏನನ್ನು ಪಕ್ಕ ಅಭ್ಯಾಸ ಮಾಡಿಕೊಳ್ಬೇಕು? मैं आत्मा ज्योति बिंदु, ನಾನು ಆತ್ಮ ಜ್ಯೋತಿ ಬಿಂದು ಆಗಿದ್ದೀನಿ. और ध्यान देना है कितनी देर अपनी आत्मिक स्मृति में टिकते हैं. ಮತ್ತೆ ಗಮನ ಕೊಡಬೇಕು ಎಷ್ಟು ಸಮಯದವರೆಗೂ ನಾವು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತ ಆಗ್ತೀವಿ. जितनी देर टिकने का अभ्यास हो जाता है, उतनी देर तक वो ज्योति बिंदु हमारे साथ है या नहीं है. ಎಷ್ಟು ಸಮಯದವರೆಗೂ ನಾವು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತ ಆಗ್ತೀವಿ ಅಷ್ಟು ಸಮಯದವರೆಗೂ ಆ ಜ್ಯೋತಿಬಿಂದು ನಮ್ಮ ಜೊತೆ ಇರುತ್ತೋ ಇಲ್ವೋ? है. ಜೊತೆ ಇರ್ತಾರೆ. तो बताता है निरंतर याद करना है. ಹೇಳಲಾಗುತ್ತೆ ನಿರಂತರವಾಗಿ ನೆನಪು ಮಾಡಬೇಕು. कितनी देर तक? 8 घंटे तक याद करना है. ಎಷ್ಟು ಸಮಯದವರೆಗೂ? 8 ಗಂಟೆವರೆಗೂ ನೆನಪು ಮಾಡಬೇಕು. कम से कम 8 घंटे निरंतर याद की स्टेज पर पहुंचेंगे तो बाप समान निराकारी स्टेज को धारण करने से जैसे बाप सूर्य है. ಕಡಿಮೆ ಪಕ್ಷ 8 ಗಂಟೆಗಳವರೆಗೂ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗೋ ಆ ನೆನಪಿನ ಸ್ಟೇಜ್ ಆಯಿತು ಅಂದರೆ
ಆಗ ತಂದೆ ಸಮಾನ ನಿರಾಕಾರ. हम बच्चे भी सूर्यवंशी बच्चे पक्के बन जाएंगे. ಯಾವ ರೀತಿಯಾಗಿ ತಂದೆ ಸೂರ್ಯ ಆಗಿದ್ದಾರೆ ಅದೇ ರೀತಿಯಾಗಿ ತಂದೆ ಮಕ್ಕಳು ಸೂರ್ಯವಂಶಿನೂ ಪಕ್ಕ ಆಗ್ತಾರೆ. इससे ज्यादा पावरफुल धर्म, इससे ज्यादा पावरफुल राज्य दुनिया में न कोई बना है न बनेगा. ಇದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರುವಂತಹ ಧನ, ಇದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರುವಂತಹ ರಾಜ್ಯ ಜಗತ್ತಿನಲ್ಲಿ ಮತ್ತೆ ಬೇರೆ ಯಾವುದೂ ಆಗಿಲ್ಲ, ಆಗೋದು ಇಲ್ಲ. और एक जन्म की बात नहीं, ಇನ್ನು ಇದು ಒಂದು ಜನ್ಮದ ಮಾತಾಗಿಲ್ಲ, जन्म जन्मांतर पावरफुल बने रहेंगे. ಜನ್ಮ ಜನ್ಮಾಂತರದಲ್ಲೂ ಪವರ್ಫುಲ್ ಆಗಿರ್ತೀರಾ, ಶಕ್ತಿಶಾಲಿ ಆಗಿರ್ತೀರಾ. ये रूहानी मिलिट्री है. ಇದು ಆತ್ಮಿಕ ಮಿಲಿಟರಿ ಆಗಿದೆ. रूह की स्टेज में टिकने वाली, ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ. रूहानी मिलिट्री में ऑफिसर एक जैसे होते हैं या नंबरवार होते हैं. ಬಾಬಾ ಕೇಳ್ತಿದ್ದಾರೆ, ಆತ್ಮಿಕ ಮಿಲಿಟ್ರಿಯಲ್ಲಿ ಆಫೀಸರ್ ಎಲ್ಲರೂ ಒಂದೇ ಸಮಾನ ಆಗಿರ್ತಾರ ಅಥವಾ ನಂಬರ್ ವಾರ್ ಆಗಿರ್ತಾರ? नंबरवार होते हैं. ಅದರಲ್ಲೂ ನಂಬರ್ ವಾರ್ ಆಗಿರ್ತಾರೆ. नीचे वाला ऑफिसर ऊपर वाले ऑफिसर को कोई बात में क्रॉस नहीं कर सकता. ಕೆಳಗಿನ ಆಫೀಸರ್ ಮೇಲಿನ ಆಫೀಸರ್ನ ಯಾವುದೇ ಮಾತಿನಲ್ಲಿ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. करता है? ಮಾಡ್ತಾರಾ? नहीं कर सकता. ಮಾಡಲಿಕ್ಕೆ ಸಾಧ್ಯ ಇಲ್ಲ. और ऑफिसर के ऊपर ऑफिसर, ऑफिसर के ऊपर ऑफिसर, ऑफिसर के ऊपर ऑफिसर, बड़े से बड़े ऑफिसर का नाम, उपाधि. ಇನ್ನು ಆಫೀಸರ್ ಮೇಲೆ ಆಫೀಸರ್, ಆಫೀಸರ್ ಮೇಲೆ ಆಫೀಸರ್, ಯಾರು ದೊಡ್ಡ ಆಫೀಸರ್ ಆಗಿದ್ದಾರೆ ಅವರ ಉಪಾಧಿ ಏನಾಗಿರುತ್ತೆ? क्या कहते हैं उसे? ಅವರಿಗೇನಂತ ಹೇಳಲಾಗುತ್ತೆ? मार्शल. ಮಾರ್ಷಲ್ ಅಂತ ಹೇಳಲಾಗುತ್ತೆ. रूहानी मिलिट्री का मार्शल कौन? शंकर है रूहानी मिलिट्री का मार्शल. ಆತ್ಮದ ಮಿಲಿಟ್ರಿಯ ಮಾರ್ಷಲ್ ಯಾರಾಗಿದ್ದಾರೆ? ಶಂಕರ ಆಗಿದ್ದಾರೆ, ಆತ್ಮದ ಮಿಲಿಟ್ರಿಯ ಮಾರ್ಷಲ್. जब युद्ध होता है तो जिस देश में युद्ध छिड़ जाता है दूसरे देशों के साथ, तो सत्ता राज्य की किसके हाथ में आ जाती है? ಯಾವಾಗ ಯುದ್ಧ ಆಗುತ್ತೆ, ಇತರ ದೇಶಗಳ ಮೇಲೆ ಯುದ್ಧ ಮಾಡುವಂತಹ ದೇಶದ ಅಧಿಕಾರ ಮತ್ತು ಆಡಳಿತ ಯಾರ ಕೈಯಲ್ಲಿ ಬರುತ್ತೆ? मार्शल के हाथ में आ जाती है. ಮಾರ್ಷಲ್ನ ಕೈಯಲ್ಲಿ ಬಂದ್ಬಿಡುತ್ತೆ. उस समय अगर कोई योद्धा अपने से ऊपर जो ऑफिसर है उसकी बात को क्रॉस कर दे, ಆ ಸಮಯದಲ್ಲಿ ಯಾರೋ ಒಬ್ಬ ಯೋಧನಾಗಿರೋನು ತನ್ನ ಮೇಲಿನ ಆಫೀಸರ್ನ ಮಾತನ್ನು ಕ್ರಾಸ್ ಮಾಡ್ದ ಅಂದರೆ तो क्या करेगा वो? ಆಗ ಆಫೀಸರ್ ಏನು ಮಾಡ್ತಾರೆ? ठा कर देगा. ಆಗ ಠಾ ಅಂದರೆ ಅವ್ರನ್ನ ಶೂಟ್ ಮಾಡ್ತಾರೆ. वो स्थूल बंदूक होती है, स्थूल ठा करने वाली. ಸ್ಥೂಲದಲ್ಲಿ ಠಾ ಮಾಡುವಂಥ, शूट ಮಾಡುವಂಥ ಸ್ಥೂಲ ಬಂದೂಕುಗಳಿರುತ್ತೆ. और यहाँ कौन सी बंदूक है? ಇನ್ನು ಇಲ್ಲಿ ಯಾವ ಬಂದೂಕು ಇದೆ? हाँ,
करने वाली बंदूक है, जिसमें से ठा हुए तो अनिश्चय बुद्धि विनश्यति हो जाएगी। ಇಲ್ಲಿ ಆ ರೀತಿ ಠಾ ಮಾಡುವಂತಹ ಬಂದೂಕಿದೆ, ಅದರಿಂದ ಏನಾಗುತ್ತೆ, ಅನಿಶ್ಚಯ ಬುದ್ಧಿ ವಿನಶಂತಿಯ ಲೀಸ್ಟ್ನಲ್ಲಿ ಹೋಗ್ತಾರೆ. इसलिए अभी जो पारिवारिक व्यवस्था चल रही है, ಹಾಗಾಗಿ ಈಗ ಏನು ಪಾರಿವಾರಿಕ ವ್ಯವಸ್ಥೆ ನಡೀತಾ ಇದೆಯೋ वो संपन्न मिलिट्री नहीं बनी है. ಅದು ಸಂಪನ್ನ ಮಿಲಿಟರಿ ಆಗಿಲ್ಲ. इस ब्राह्मणों की पारिवारिक व्यवस्था में 4 संबंध हैं विशेष. ಈ ಬ್ರಾಹ್ಮಣರ ಪಾರಿವಾರಿಕ ವ್ಯವಸ್ಥೆಯಲ್ಲಿ ವಿಶೇಷವಾಗಿ 4 ಸಂಬಂಧಗಳಿದ್ದಾವೆ. बाप, टीचर, गुरु, सदगुरु और साजन सजनी. ತಂದೆ, ಟೀಚರ್, ಗುರು ಅಂದರೆ ಸದ್ಗುರು, ಇನ್ನು 4ನೇದಾಗಿದೆ ಪ್ರಿಯತಮ ಮತ್ತು ಪ್ರಿಯತಮೆಯ ಸಂಬಂಧ. तुम सब सजनिया हो. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಾ. एक साजन की. ಪ್ರಿಯತಮ ಒಬ್ಬನೇ ಆಗಿರೋದು. तुम सब सीताएं हो. ನೀವೆಲ್ಲರೂ ಸೀತೆಯರಾಗಿದ್ದೀರಾ. एक राम की. ನೀವೆಲ್ಲರೂ ಒಬ್ಬ ರಾಮನ ಸೀತೆಯರಾಗಿದ್ದೀರಾ. तुम सब सीताएं हो तो कहां से जन्म लेती हो? ನೀವೆಲ್ಲರೂ ಸೀತೆಯರಾಗಿದ್ದೀರಾ ಅಂದಮೇಲೆ ಎಲ್ಲಿಂದ ಜನ್ಮವನ್ನು ಪಡ್ಕೊಳ್ತೀರಾ? देवान की धरणी में से जन्म लेती हो. ದೇಹಾಭಿಮಾನ ಧರಣಿಯಿಂದ ನೀವು ಜನ್ಮ ಪಡ್ಕೊಳ್ತೀರಾ. और अंत में देवान की धरणी में ही समा जाती है. ಇನ್ನು ಅಂತಿಮದಲ್ಲಿ ದೇಹಾಭಿಮಾನ ರೂಪಿ ಧರಣಿಯಲ್ಲಿ ಸಮಾಹಿತರಾಗ್ತೀರಾ. फिर बोला राम है एक, बाकी तुम सब सजनिया हो. ನೀವು ಹೇಳಲಾಗಿದೆ ರಾಮ ಒಬ್ಬನೇ ಆಗಿರೋದು, ಇನ್ನು ಉಳಿದಿರೋರು ನೀವೆಲ್ಲರೂ ಸಹ ಪ್ರಿಯತಮೆಯರಾಗಿದ್ದೀರಾ. साजन है एक, बाकी तुम सब सजनिया हो. ಪ್ರಿಯತಮ ಒಬ್ಬನೇ ಆಗಿರೋದು, ಇನ್ನು ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಾ. तुम सब द्रौपदियां हो. ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ. तुम सब पार्वतियां हो. ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ. नंबरवार पार लगाने वाली हो. ನಂಬರ್ ವಾರ್ ಆಗಿ ಪಾರು ಮಾಡುವಂಥವ್ರಾಗಿದ್ದೀರಾ. किसको पार लगाने वाली? ಯಾರನ್ನ ಪಾರು ಮಾಡುವಂಥವ್ರಾಗಿದ್ದೀರಾ. अरे तुम सब पार्वतियां हो तो किसको पार लगाने वाली? ಬಾಬಾ ಕೇಳ್ತಿದ್ದಾರೆ, ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ ಅಂದಮೇಲೆ ನೀವು ಯಾರನ್ನು ಪಾರು ಮಾಡೋರಾಗಿದ್ದೀರಾ. अरे सारे जगत की आत्माओं को पार लगाने के लिए, सारे वृक्ष को उन्नति के शिखर पर पहुंचाने के लिए पत्तों पत्तों को पानी देंगे, टहनियों को देंगे, वृक्षों को देंगे, वो पत्तों को देंगे, फलों को फूलों को पानी देंगे, या किसको पानी देंगे?
ಇಡೀ ಜಗತ್ತಿನ ಆತ್ಮಗಳನ್ನು ಪಾರು ಮಾಡಲಿಕ್ಕೆ, ಇಡೀ ವೃಕ್ಷವನ್ನು ಉನ್ನತಿಯ ಶಿಖರದಲ್ಲಿ ತಲುಪಿಸ್ಲಿಕ್ಕೆ ಎಲೆಗಳಿಗೆ ನೀರನ್ನು ಕೊಡ್ತೀರಾ, ರೆಂಬೆ ಕೊಂಬೆಗಳಿಗೆ ಕೊಡ್ತೀರಾ, ವೃಕ್ಷಕ್ಕೆ ಕೊಡ್ತೀರಾ, ಎಲೆಗಳಿಗೆ ಕೊಡ್ತೀರಾ, ಹಣ್ಣುಗಳಿಗೆ ಹೂಗಳಿಗೆ ನೀರು ಕೊಡ್ತೀರಾ? ಯಾವುದಕ್ಕೆ ನೀರು ಕೊಡ್ತೀರಾ? बीज को पानी देने से सारे जगत का उद्धार हो जाएगा। ಬೀಜಕ್ಕೆ ನೀರು ಹಾಕೋದ್ರಿಂದ ಇಡೀ ಜಗತ್ತಿನ ಉದ್ಧಾರ ಆಗುತ್ತೆ. क्यों? ಯಾಕೆ? बीज इतना सूखा हुआ है। हाँ? ಬಾಬಾ ಕೇಳ್ತಿದ್ದಾರೆ, ಯಾಕೆ ಬೀಜ ಅಷ್ಟೊಂದು ಒಣಗಿ ಹೋಗಿದೆನಾ? इतना सूखा हुआ बीज है, इस सारी दुनिया में उसको कोई ने पानी नहीं दिया। ಆ ಬೀಜ ಅಷ್ಟೊಂದು ಒಣಗಿ ಹೋಗಿದೆನಾ? ಇಡೀ ಜಗತ್ತಿನಲ್ಲಿ ಯಾರೂ ಸಹ ಅದಕ್ಕೆ ನೀರು ಹಾಕಲಿಲ್ವಾ? कोई ने स्नेह नहीं दिया। ಯಾರೂ ಸಹ ಆ ಬೀಜಕ್ಕೆ ಸ್ನೇಹವನ್ನು ಕೊಡಲಿಲ್ವಾ? अरे सूखा हुआ है या गीला है? ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಬೀಜ ಏನಿದೆಯೋ ಅದು ಒಣಗಿದೆಯೋ ಅಥವಾ ಒದ್ದೆ ಆಗಿದೆಯೋ? स्नेह के जल से। ಅಂದರೆ ಸ್ನೇಹದ ಜಲದಿಂದ ಬೀಜ ಒಣಗಿದೆಯೋ ಅಥವಾ ಅದರಲ್ಲಿ ತೇವಾಂಶ ಇದೆಯೋ, ಒದ್ದೆ ಆಗಿದೆಯೋ? कैसा है? ಹೇಗಿದೆ? सूखा हुआ। कब सूख गया? ಒಣಗಿದೆನಾ? ಯಾವಾಗ ಒಣಗಿದೆ? अरे यज्ञ की हिस्ट्री याद करो। ಕೆ ಬಾಬಾ ಹೇಳ್ತಿದ್ದಾರೆ, ಯಜ್ಞದ ಇತಿಹಾಸವನ್ನು ನೆನಪು ಮಾಡ್ಕೊಳ್ಳಿ. कब सूख गया? ಯಾವಾಗ ಬೀಜ ಒಣಗಿ ಹೋಯಿತು? कैसे? ಹೇಗೆ? हाँ, यज्ञ के आदि में जो ब्राह्मण परिवार में बच्चा बना था, ಯಜ್ಞದ ಆದಿಯಲ್ಲಿ ಬ್ರಾಹ್ಮಣ ಪರಿವಾರದಲ್ಲಿ ಯಾವಾಗ ಮಗು ಆಗಿದ್ರು, बाप का मुख्य बच्चा, ತಂದೆಯ ಮುಖ್ಯ ಮಗು ಯಾರಾಗಿದ್ರು? बाप ने जाना मैं बाप हूँ, ತಂದೆ ತಿಳ್ಕೊಂಡ್ರು ನಾನು ತಂದೆ ಆಗಿದ್ದೀನಿ ಅಂತ. और बच्चे ने अपन को जाना साक्षात्कारों के आधार पर। ಇನ್ನು ಯಾರು ಮಗು ಆಗಿದ್ದಾರೆ ಅವರು ಸಹ ಸಾಕ್ಷಾತ್ಕಾರಗಳ ಆಧಾರದ ಮೇಲೆ ತಮ್ಮ ಬಗ್ಗೆ ತಿಳ್ಕೊಂಡ್ರು. कि मैं नई सृष्टि का पहला पत्ता कृष्ण हूँ। ನಾನು ಹೊಸ ಸೃಷ್ಟಿಯ ಮೊದಲನೇ ಎಲೆ ಕೃಷ್ಣ ಮಗು ಆಗಿದ್ದೀನಿ ಅಂತ. जाना या नहीं जाना? ತಿಳ್ಕೊಂಡ್ರೋ ಇಲ್ವೋ? जिस बाप को उम्मीद थी बच्चे के ऊपर कि ये नई सृष्टि का पहला पत्ता मेरा बच्चा है, ಯಾವ ತಂದೆಗೆ ಮಗುವಿನ ಮೇಲೆ ಭರವಸೆ ಇತ್ತು, ಈ ಮಗು ಸೃಷ್ಟಿಯ ಮೊದಲನೇ ಎಲೆ ರೂಪಿ ಮಗು ನನ್ನ ಮಗು ಆಗಿದೆ ಅಂತ. और वो बच्चे ने ही जब परीक्षा का टाइम आया, धोबी घाट की बात को लेकर के जो हैदराबाद के सिंध परिवारों में वितंडावाद फैलाया गया, ಆದರೆ ಆ ಮಗು ಏನು ಮಾಡ್ತು ಪರೀಕ್ಷೆ ಸಮಯದಲ್ಲಿ? ಧೋಬಿಘಾಟ್ ವಿಷಯದ ಬಗ್ಗೆ ಹೈದರಾಬಾದ್ನಲ್ಲಿ ಸಿಂಧ್ ಪರಿವಾರದವರು ವಿವಾದವನ್ನು ಹರಡಿಸಿದರು. भक्ति मार्ग की आधार मूर्त आत्माएं जो ब्राह्मणों में आई थी, उनके द्वारा ಭಕ್ತಿ ಮಾರ್ಗದ ಆಧಾರ ಮೂರ್ತಗಳೇನು ಬ್ರಾಹ್ಮಣ ಪರಿವಾರದಲ್ಲಿ ಬಂದಿದ್ರು ಅವರ ಮಾಧ್ಯಮದಿಂದ. तो वो बड़ा बच्चा जिसके ऊपर बहुत आस होती है बाप को,
ಆ ಮೊದಲನೇ ಮಗು ಯಾರಾಗಿರ್ತಾರೆ ಆ ದೊಡ್ಡ ಮಗುವಿನ ಪ್ರತಿ ಮೊದಲನೇ ಮಗುವಿನ ಪ್ರತಿ ತಂದೆಗೆ ತುಂಬಾ ಭರವಸೆ ಇರುತ್ತೆ. वो चुपचाप छोड़ करके परिवार को चला गया. ಆದರೆ ಆ ಮೊದಲನೇ ಮಗು ಏನು ಮಾಡ್ತು, ಪರೀಕ್ಷೆ ಸಮಯದಲ್ಲಿ ಸದ್ದಿಲ್ದೇ ಪರಿವಾರವನ್ನು ಬಿಟ್ಟು ಓಡಿ ಹೋದರು. भाग्य ಓಡಿ ಹೋದರು. वो बच्चा जिसको ये भी साक्षात्कार कराया कि इस ब्राह्मणों की सृष्टि में संगम युग में तुमको ब्रह्मा के रूप में पार्ट बजाना है. ಆ ಮಗುವಿಗೆ ಇದನ್ನು ಸಹ ಸಾಕ್ಷಾತ್ಕಾರ ಮಾಡಿಸಲಾಗಿತ್ತು, ಬ್ರಹ್ಮನ ಪಾತ್ರ ಅವ್ರದ್ದಾಗಿದೆ ಅಂತ ಬ್ರಾಹ್ಮಣ ಪರಿವಾರದಲ್ಲಿ. बड़ी माँ के रूप में पार्ट बजाना है. ದೊಡ್ಡ ತಾಯಿಯ ರೂಪದಲ್ಲಿ ಪಾತ್ರ ಮಾಡಬೇಕಾಗಿದೆ ಅನ್ನೋದು. तो बड़ा बच्चा कहो, ब्राह्मणों के संगठन की माता कहो, ಅವರಿಗೆ ದೊಡ್ಡ ಮಗು ಅಂತ ಹೇಳಿ ಅಥವಾ ಬ್ರಾಹ್ಮಣ ಪರಿವಾರದ ಸಂಘಟನೆಯ ಮಾತೆ ಅಂತ ಹೇಳಿ, परिवार में दो ही मुख्य होते हैं, ಪರಿವಾರದಲ್ಲಿ ಇಬ್ಬರೇ ಮುಖ್ಯರಾಗಿರ್ತಾರೆ, एक माता और दूसरा बड़ा बच्चा. ಒಬ್ಬರು ತಾಯಿ, ಇನ್ನೊಬ್ಬರು ದೊಡ್ಡ ಮಗು ಅಂದರೆ ಮೊದಲನೇ ಮಗು. वही चौकड़ी काट गए, धोखा देके चले गए. ಅವರೇ ಮೋಸಗೊಳಿಸಿ ಓಡಿ ಹೋದರು. तो जो और ब्राह्मण परिवार के बच्चे थे, ये तो बच्चे थे ना. ಇನ್ನು ಬ್ರಾಹ್ಮಣ ಪರಿವಾರದ ಉಳಿದ ಮಕ್ಕಳು ಯಾರಿದ್ರು, ಇವರೆಲ್ಲ ಮಕ್ಕಳೇ ಆಗಿದ್ರಲ್ವಾ. यज्ञ के आदि में ज्ञान पूरा था या अधूरा था. ಯಜ್ಞದ ಆದಿಯಲ್ಲಿ ಜ್ಞಾನ ಸಂಪೂರ್ಣವಾಗಿ ಇತ್ತಾ ಅಥವಾ ಅಪೂರ್ಣವಾಗಿತ್ತಾ? तो सभी बच्चा बुद्धि थे. ಹಾಗಾಗಿ ಎಲ್ಲ ಮಕ್ಕಳು ಬಾಲ್ಯ ಬುದ್ಧಿ ಉಳ್ಳವರೇ ಆಗಿದ್ರು. वो सभी बच्चा बुद्धि माँ के पीछे भागेंगे, बड़े भाई के पीछे भागेंगे या किसके पीछे भागेंगे. ಆ ಬಾಲ್ಯ ಬುದ್ಧಿ ಉಳ್ಳ ಅನ್ಯ ಬ್ರಾಹ್ಮಣ ಮಕ್ಕಳು ಏನಿದ್ರು ಅವರು ತಾಯಿಯಿಂದನೇ ಓಡಿ ಹೋಗ್ತಾರಾ ಅಥವಾ ದೊಡ್ಡ ಸಹೋದರ ಯಾರಾಗಿದ್ದಾರೆ ಅವರಿಂದ ಓಡಿ ಹೋಗ್ತಾರಾ ಅಥವಾ ಇನ್ನು ಯಾರ ಹಿಂದೆ ಹೋಗ್ತಾರೆ? बड़े भाई को फॉलो करें, ದೊಡ್ಡ ಸಹೋದರನ್ನೇ ಫಾಲೋ ಮಾಡ್ತಾರಲ್ವಾ. जैसा कर्म बड़े करेंगे बड़ों को देखकर छोटों करेंगे. ದೊಡ್ಡವರಾಗಿರೋ ಯಾವ ರೀತಿ ಕರ್ಮವನ್ನು ಮಾಡ್ತಾರೆ, ಚಿಕ್ಕವರು ಅದೇ ಕರ್ಮವನ್ನು ಫಾಲೋ ಮಾಡ್ತಾರೆ. सब एक तरफ हो गए. ಹಾಗಾಗಿ ಎಲ್ಲರೂ ಒಂದು ಕಡೆ ಆಗ್ಬಿಟ್ರು. और सारी दुनिया एक तरफ हो गई. ಇಡೀ ಜಗತ್ತು ಒಂದು ಕಡೆ ಆಗೋಯ್ತು. और एक आत्मा एक तरफ रह गई. ಇನ್ನು ಒಂದು ಆತ್ಮ ಒಂದು ಕಡೆ ಆಗೋಯ್ತು. ಅಂದರೆ ಬೀಜ ತಂದೆ ಯಾರಿದ್ದಾರೋ ಅವ್ರು ಒಂದು ಕಡೆ ಆಗೋದ್ರು. उस आत्मा को सच्चे प्यार का किसी से अनुभव हुआ. ಕೆ ಬಾಬಾ ಕೇಳ್ತಿದ್ದಾರೆ, ಆ ಆತ್ಮಗೆ ಅಂದರೆ ಯಾರು ಬೀಜರೂಪಿ ತಂದೆ ಆಗಿದ್ದಾರೆ ಆ ಆತ್ಮಗೆ ಸತ್ಯವಾದ ಪ್ರೀತಿಯ ಅನುಭವ ಅವರಿಗೆ ಆಯ್ತಾ ಯಾರಿಂದಾದರೂ? हुआ नहीं हुआ. ಆಯ್ತಾ? ಆಗಿಲ್ಲ. तो आदि में अनुभव नहीं हुआ. ಹಾಗಾಗಿ ಆದಿಯಲ್ಲಿ ಅನುಭವ ಆಗಲಿಲ್ಲ. तो मध्य 76 में वही बीज रूप बाप जब बाप के रूप में प्रत्यक्षता वर्ष मनाया जाता है. ಇನ್ನು ಮಧ್ಯದಲ್ಲಿ 1976ರಲ್ಲಿ ಅದೇ ಬೀಜರೂಪ ತಂದೆ ಯಾವಾಗ ಪ್ರತ್ಯಕ್ಷ ರೂಪಿ ಜನ್ಮವನ್ನು ಆಚರಿಸಲಾಗುತ್ತೆ, और वो आत्मा
अपने स्वरूप को पहचान लेती है, ಆಗ ಆತ್ಮ ತಮ್ಮ ಸ್ವರೂಪವನ್ನು ಗುರುತಿಸ್ತಾರೆ. बाप के रूप में प्रत्यक्ष होती है, ತಂದೆ ರೂಪದಲ್ಲಿ ಪ್ರತ್ಯಕ್ಷನೂ ಆಗ್ತಾರೆ. अपने ही अंदर अंदर कैसे आप मुए मर गई दुनिया. ಅಂದರೆ ತಮ್ಮ ಒಳಗೊಳಗಡೆನೆ ಪ್ರತ್ಯಕ್ಷ ಆಗ್ತಾರೆ. ಹೇಗೆ? ನೀವು ತಿರುಗಿದ್ರಿ ಅಂದರೆ ಆಗ ನಿಮ್ಮ ದೃಷ್ಟಿಯಲ್ಲಿ ಈ ಜಗತ್ತು ಅಂತ್ಯ ಆಗೋಯಿತು. वो मध्य में भी अकेली रह जाती है. ಹಾಗಾಗಿ ಮಧ್ಯಮದಲ್ಲೂ ಸಹ ಆ ಬೀಜ ತಂದೆ ಒಬ್ಬರೇ ಆಗಿ ಉಳಿತಾರೆ. लौकिक परिवार में भी अकेली, ಲೌಕಿಕ ಪರಿವಾರದಲ್ಲೂ ಸಹ ಒಬ್ಬರೇ ಆಗಿರ್ತಾರೆ. और ब्राह्मण परिवार में भी अकेली. ಇನ್ನು ಬ್ರಾಹ್ಮಣ ಪರಿವಾರದಲ್ಲೂ ಸಹ ಒಬ್ಬರೇ ಆಗಿರ್ತಾರೆ. ऑल इंडिया में चक्कर लगाए 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 कोई सहयोगी नहीं मिलता. ಆಲ್ ಇಂಡಿಯಾದಲ್ಲಿ ತಿರುಗಿದ್ರು ಯಾರೂ ಸಹ ಅವರಿಗೆ ಸಹಯೋಗಿ ಆಗೋದಿಲ್ಲ. आखिरीन बाप का दिया हुआ 5 ईयर प्लान, ಅಂತಿಮವಾಗಿ ತಂದೆ ಕೊಟ್ಟಿರುವಂತಹ ಪಂಚವಾರ್ಷಿಕ ಯೋಜನೆ, जो बेहद का बाप, आत्माओं का बाप, एक बार ही प्लान रचते हैं. ಬೇಹದ್ದಿನ ತಂದೆ, ಆತ್ಮಗಳ ತಂದೆ ಒಂದೇ ಸಲ ಪಂಚವಾರ್ಷಿಕ ಯೋಜನೆಯನ್ನು ರಚನೆ ಮಾಡ್ತಾರೆ. आज की गवर्नमेंट की तरह हर 5वीं साल 5 ईयर प्लान नहीं बनाते. ಇವತ್ತಿನ ಗೌರ್ಮೆಂಟಿನ ಥರ ಪ್ರತಿ ಸಲ ಪಂಚವಾರ್ಷಿಕ ಯೋಜನೆಯನ್ನು ರಚನೆ ಮಾಡೋದಿಲ್ಲ. वो 5 ईयर प्लान पूरा होता है और 83 आते आते एक आत्मा सहयोगी बन जाती है. ಆ ಪಂಚವಾರ್ಷಿಕ ಯೋಜನೆ ಪೂರ್ತಿ ಆಗುತ್ತೆ. 1983 ಬರ್ತಾ ಆಗ ಒಂದು ಆತ್ಮ ಆ ಬೀಜ ತಂದೆಗೆ ಸಹಯೋಗಿ ಆಗ್ತಾರೆ. पूरा सहयोगी. ಪೂರ್ತಿಯಾಗಿ ಸಹಯೋಗಿ ಆಗ್ತಾರೆ. तन से, धन से, मन से, समय से, संकल्प से, संबंधियों की ताकत से, संपर्कियों की भी ताकत से. ತನುವಿನಿಂದ, ಧನದಿಂದ, ಮನಸ್ಸಿನಿಂದ, ಸಮಯದಿಂದ, ಸಂಕಲ್ಪದಿಂದ, ಸಂಬಂಧಿಗಳ ಶಕ್ತಿಯಿಂದ, ಸಂಪರ್ಕಿಗಳ ಶಕ್ತಿಯಿಂದ, जिसके लिए बोला व्यक्तवाणी में, पंजाब की धरणी कन्यादान ने सबसे आगे गई. ಹಾಗಾಗಿ ಅವ್ಯಕ್ತವಾಣಿಯಲ್ಲಿ ತಿಳಿಸಿದರೆ ಪಂಜಾಬಿನ ಧರಣಿ ಕನ್ಯಾದಾನ ಮಾಡೋದ್ರಲ್ಲಿ ಎಲ್ರಿಗಿಂತ ಮುಂದೆ ಹೋದರು. तो बताओ 83-84 से पहले कोई कन्या पंजाब की अर्पण नहीं हुई थी. ಹಾಗಿದ್ರೆ ಹೇಳಿ, 83-84ಕ್ಕಿಂತ ಮುಂಚೆ ಪಂಜಾಬಿನ ಯಾವುದೇ ಕನ್ಯಾ ಸಮರ್ಪಣೆ ಆಗಿದ್ದಿಲ್ವಾ? ईश्वर बाप की नहीं बनी, नहीं ಈಶ್ವರ ತಂದೆಯರವರು ಆಗಿದ್ದಿಲ್ವಾ? बनी थी. ಆಗಿದ್ದಿಲ್ವಾ? अरे क्यों, ऐसा कैसे? ಯಾಕೆ? ಆ ರೀತಿ ಹೇಗೆ? है अरे ब्रह्मा कुमार कुमारियों ने कोई ने बाप को पहचाना ही नहीं. ಬ್ರಹ್ಮಕುಮಾರ್ ಕುಮಾರಿಯರು ಯಾರೂ ಸಹ ತಂದೆಯನ್ನು ಗುರುತಿಸಲೇ ಇಲ್ಲ.
सीढ़ी में ब्रह्म वाक्यों में आत्माओं का बाप बार बार चिल्लाते रहे। ಬಲೆ ಮುರುಳಿಯಲ್ಲಿ ಬ್ರಹ್ಮವಾಕ್ಯದಲ್ಲಿ ಆತ್ಮಗಳ ತಂದೆ ಪದೇ ಪದೇ ಕೂಗ್ತಾನೇ ಇದ್ರು. 80 साल तक चिल्लाते रहते हैं। बच्चे अपने ही टिक टिक करते रहते हैं, बाप का परिचय कोई देते ही नहीं। 80 ವರ್ಷಗಳಿಂದ ಕೂಗುತ್ತಲೇ ಇರ್ತಾರೆ, ಆದರೆ ಮಕ್ಕಳು ತಮ್ಮದೇ ರೀತಿಯಲ್ಲಿ ಟಿಕ್ ಟಿಕ್ ಮಾಡ್ತಾನೆ ಇರ್ತಾರೆ. ಯಾರೂ ಸಹ ತಂದೆಯ ಪರಿಚಯವನ್ನು ಕೊಡೋದೇ ಇಲ್ಲ. तो ब्रह्मा ने ही बाप को नहीं जाना, ब्रह्मा कुमार कुमारियों ने भी बाप को नहीं जाना। ಬ್ರಹ್ಮನು ಸಹ ತಂದೆಯನ್ನು ತಿಳ್ಕೊಂಡಿಲ್ಲ, ಬ್ರಹ್ಮ ಕುಮಾರ್ ಕುಮಾರಿಯರು ಸಹ ತಂದೆಯನ್ನು ತಿಳ್ಕೊಂಡಿಲ್ಲ. और बाप का प्रत्यक्षता वर्ष भक्तों की तरह मना भी लिया, ಇನ್ನು ತಂದೆಯ ಪ್ರತ್ಯಕ್ಷತೆಯ ವರ್ಷವನ್ನು ಭಕ್ತರ ಥರ ಆಚರಿಸಿದ್ರು. लेकिन बाप का पार्ट कौन सा है ये कोई ने नहीं जाना। 76 में ಆದರೆ ತಂದೆಯ ಪಾತ್ರ ಯಾರ್ದಾಗಿದೆ ಅನ್ನೋದನ್ನು 1976ರಲ್ಲಿ ಯಾರೂ ಸಹ ತಿಳ್ಕೊಳ್ಳಲಿಲ್ಲ. और 77 को संपूर्णता वर्ष भी मना लिया। ಇನ್ನು 1977ನೇ ಇಸ್ವಿಯನ್ನು ಸಂಪೂರ್ಣತೆಯ ವರ್ಷ ಅಂತ ಆಚರಿಸಲಾಯಿತು. उसके बाद 5 ईयर प्लान शुरू होता है। ಅದರ ನಂತರ 5 ಇಯರ್ಸ್ ಪ್ಲ್ಯಾನ್, ಪಂಚವಾರ್ಷಿಕ ಯೋಜನೆ ಆರಂಭ ಆಗುತ್ತೆ. जो सीढ़ी के चित्र में भिखमंगा भारत के सर के नीचे गीता रखी हुई है। ಸಿಡಿ ಚಿತ್ರದಲ್ಲಿ ಭಿಕ್ಷುಕ ಭಾರತದ ಕೆಳಗೆ ಗೀತೆಯನ್ನು ಇರಿಸಲಾಗಿದೆ. उसमें लिखा है 5 ईयर प्लान। ಆ ಗೀತೆ ಮೇಲೆ ಬರೆದಿದ್ದಾರೆ ಪಂಚವಾರ್ಷಿಕ ಯೋಜನೆ. देखा किसी ने ध्यान से? ಬಾಬಾ ಕೇಳ್ತಿದ್ದಾರೆ, ಯಾರಾದರೂ ಗಮನ ಕೊಟ್ಟು ನೋಡಿದ್ದೀರಾ? है? हाँ जी। संपूर्णता वर्ष 77 के बाद 78, 79, 80, 81, 82 5 वर्ष पूरे होते हैं। 1977 ಸಂಪೂರ್ಣತೆಯ ವರ್ಷ ಪೂರ್ತಿ ಆದ ನಂತರ 1978, 79, 80, 81, 82 1982ರಲ್ಲಿ ಪಂಚವಾರ್ಷಿಕ ಯೋಜನೆ ಪೂರ್ತಿಯಾಗುತ್ತೆ. भिखमंगा भारत सारे भारत में दरवाजे दरवाजे भीख मांगता, कोई सहयोगी नहीं तैयार होता। ಭಾರತದಾದ್ಯಂತ ಮನೆ ಬಾಗಿಲಲ್ಲಿ ಭಿಕ್ಷೆ ಬೇಡುತ್ತಿರೋ ಭಿಕ್ಷುಕ ಭಾರತ, ಆದರೂ ಸಹ ಯಾರೂ ಅವರ ಸಹಯೋಗಿ ಆಗೋದಿಲ್ಲ. आखिर 83 में कोई आत्मा सहयोगी बनती। ಅಂತಿಮದಲ್ಲಿ 1983ರಲ್ಲಿ ಯಾವುದೋ ಒಂದು ಆತ್ಮ ಸಹಯೋಗಿ ಆಗ್ತಾರೆ. जिसे कहा जाए कि बाप का घर बन गया। ಆಗ ಹೇಳಲಾಗುತ್ತೆ ತಂದೆಯ ಮನೆ ನಿರ್ಮಾಣ ಆಯಿತು. इसलिए शास्त्रों में गायन है, न ग्रहम ग्रहम इति उच्यते। घर को घर नहीं कहा जाता। ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರಲ್ವ, ನ ಗೃಹಂ ಗೃಹಂ ಇತ್ಯುಚ್ಯತೆ, ಮನೆಗೆ ಮನೆ ಅಂತ ಹೇಳೋದಿಲ್ಲ. गृहिणी गृह मुच्यते, ಗೃಹಿಣಿ ಗೃಹ ಮುಚ್ಚಿತ, गृहिणी को ही घर कहा जाता है। ಗೃಹಿಣಿಗೆ ಮನೆ ಅಂತ ಹೇಳಲಾಗುತ್ತೆ. गृहम ही गृहिणी हीनम अरण्य सदृशम मतम। ಹೇಳ್ತಾರೆ ಗೃಹಂ ಹಿ गृहण्यहीन अरण्यम सदृशम मतम ಅಂತ. जो घर
गृहिणी से रहित होता है वो घर नहीं है, जंगल है। ಗೃಹಿಣಿಯ ರಹಿತವಾಗಿರುವಂತಹ ಮನೆ ಅದು ಮನೆ ಆಗಿರೋದಿಲ್ಲ, ಕಾಡಾಗಿರುತ್ತೆ. तो ऐसा ही हुआ। ಹಾಗಾಗಿ ಅದೇ ರೀತಿನೇ ಆಯಿತು. जो घर जंगल की तरह बन गया था, खंडहर बन गया था, ಯಾವ ಮನೆ ಕಾಡಿನ ಥರ ಆಗ್ಬಿಟ್ಟಿತ್ತು, वही घर सहयोगी शक्ति के आने से मंगल बन गया। कहते हैं जंगल में मंगल। ಯಾವ ಮನೆ ಕಾಡಾಗ್ಬಿಟ್ಟಿತ್ತು, ಆ ಸಹಯೋಗಿನಿ ಶಕ್ತಿಯ ಆಗಮನದೊಂದಿಗೆ ಮಂಗಲ ಆಯಿತು. ಹೇಳ್ತಾರಲ್ವಾ, ಕಾಡು ಮಂಗಳಕರವಾಯಿತು ಅಂತ. ऑल इंडिया से ब्रह्मा कुमार कुमारियों की टोलियां बनकर के शहरों शहरों से आने लगी। ಇನ್ನು ಆಲ್ ಇಂಡಿಯಾದಿಂದ, ನಗರಗಳಿಂದ ಬ್ರಹ್ಮಕುಮಾರಿಯರ ಜನಸಂದಣಿ ಬರಲಿಕ್ಕೆ ಪ್ರಾರಂಭಿಸಿತು. और रिमझिम ज्ञान की बरसात भी होने लगी। ಮತ್ತೆ ಜ್ಞಾನದ ತುಂತುರು ಮಳೆನೂ ಸಹ ಸುರಿಯಲಾರಂಭಿಸಿತು. जो गायन है मधुबन में मुरलिया बाजे, ಗಾಯನ ಇದೆ ಅಲ್ವಾ, ಮಧುಬನದಲ್ಲಿ ಮುರುಳಿಯನ್ನು ನುಡಿಸಲಾಗುತ್ತೆ. अव्यक्तवाणी में कोई विदेशी ने पूछा, बाबा आप विदेश में कब आवेंगे? ಅವ್ಯಕ್ತವಾಣಿಯಲ್ಲಿ ಯಾರೋ ಒಬ್ಬ ವಿದೇಶಿ ಕೇಳಿದರು, ಬಾಬಾ ನೀವು ವಿದೇಶದಲ್ಲಿ ಯಾವಾಗ ಬರ್ತೀರಾ? तो अव्यक्तवाणी में जवाब दिया, ಅವ್ಯಕ್ತವಾಣಿಯಲ್ಲಿ ಉತ್ತರವನ್ನು ಕೊಟ್ಟರು. उसी समय की बात है, ಅದೇ ಸಮಯದ ಮಾತಾಗಿದೆ. जहाँ जहाँ मिनी मधुबन बनावेंगे वहाँ वहाँ बाप दादा आवे। ಎಲ್ಲೆಲ್ಲಿ ಮಿನಿ ಮಧುವನವನ್ನು ಮಾಡಲಾಗುತ್ತೆ ಅಲ್ಲಲ್ಲಿ ಬಾಬ್ದಾದರವರು ಬರ್ತಾರೆ. ಓಂ ಶಾಂತಿ.